ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸ್ತೇನೆ. ಒಬ್ಬ ವಿಶ್ವಾಸಿಯಾಗಿ ಕುಳಿತುಕೊಳ್ಳೋದಕ್ಕಿಂತಲೂ ಒಬ್ಬ ಶಿಷ್ಯನಾಗಿರುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಕರ್ತನು ನಮಗೆ ಕೊಟ್ಟ ಮಹಾ ಆಜ್ಞೆಯಲ್ಲಿಯೂ ಆ ಗ್ರೇಟ್ ಕಮಿಷನ್ ಅಲ್ಲಿ ಅಡಕವಾಗಿರುವಂಥದ್ದು ಕೂಡ ಏನಾಗಿದೆ ಅಂದ್ರೆ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳಿಗೆ ಹೊರಟು ಹೋಗಿ ಏನ್ ಮಾಡಿ, ಮೇಕ್ ಮೈ ಡಿಸೈಪಲ್ಸ್. ಹಲ್ಲೆಲೂಯಾ. ಶಿಷ್ಯನಿಗೂ ಒಬ್ಬ ವಿಶ್ವಾಸಿಗೂ ಬಹಳ ವ್ಯತ್ಯಾಸ. ಆಮೆನ್. ಹಾಗಾಗಿ ಶಿಷ್ಯರಾಗಿರುವಂಥದ್ದನ್ನ ಕರ್ತನು ಬಯಸುತ್ತಾನೆ. ಆ ಶಿಷ್ಯತ್ವದ ಬಗ್ಗೆ ನೀವು ಕಲಿತಿದ್ದೀರಿ. ಆದ್ರೆ ಇಂದಿನ ಸಂದೇಶ, ದೇವರು ನಮ್ಮ ಕುಟುಂಬಗಳ ಮೇಲೆ ಬಹಳಷ್ಟು ಆಸಕ್ತಿ ಉಳ್ಳವನಾಗಿದ್ದಾನೆ ಈ ಅಂತ್ಯ ದಿನಮಾನಗಳಲ್ಲಿ. ಹಾಗಾಗಿ ಇಂದಿನ ಸಂದೇಶದ ಪೀಠಿಕೆ ಈ ರೀತಿಯಾಗಿರ್ತದೆ: ಅಂತ್ಯಕಾಲದ ನೀನು ಮತ್ತು ನಿನ್ನ ಕುಟುಂಬ. ಹಲ್ಲೆಲೂಯಾ. ಇನ್ ಎಂಡ್ ಟೈಮ್ಸ್, ನಿಮ್ಮ ಕುಟುಂಬ, ಅಂತ್ಯಕಾಲದಲ್ಲಿರತಕ್ಕಂಥ ನೀವು ಮತ್ತು ನಿಮ್ಮ ಕುಟುಂಬ. ಪಕ್ಕದಲ್ಲಿರೋ ನೋಡಿ, ಹೇಳ್ರಿ, ನೀವು ನಿಮ್ಮ ಕುಟುಂಬ ಈ ಅಂತ್ಯಕಾಲದಲ್ಲಿ. ಹಲ್ಲೆಲೂಯಾ. ಈ ಅಂತ್ಯಕಾಲದಲ್ಲಿ ನೀವು ಮತ್ತು ನಿಮ್ಮ ಕುಟುಂಬ, ನಿಮ್ಮ ಮೇಲೆ ಇರತಕ್ಕಂಥ ಜವಾಬ್ದಾರಿ ಮತ್ತು ದೇವರ ಯೋಚನೆ. ಹಲ್ಲೆಲೂಯಾ. ದೇವರ ಯೋಚನೆ ಹಾಗೂ ನಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಳ್ಳುವಂತ ಕಾಲಮಾನಕ್ಕೆ ನಾವು ತಲುಪಿದ್ದೇವೆ. ಹಾಗಾದ್ರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಕರ್ತನ ನೋಡಿ ಹೇಳೋಣ, ದೇವರೇ, ಈ ಅಂತ್ಯ, ಒಂದು ನಿಮಿಷ ನಿಮ್ಮದೇ ಆದ ಪದಗಳಿಂದ ಮಾತನಾಡಬಹುದಾ? ದೇವರ ಬಳಿಯಲ್ಲಿ ಒಂದು ನಿಮ್ಮದೇ ಆದ ಪದದಿಂದ ಹೇಳ್ರಿ, ದೇವರೇ, ಈ ಅಂತ್ಯ ದಿನಮಾನಗಳಲ್ಲಿ ನಾನು ನನ್ನ ಮತ್ತು ಕುಟುಂಬ ಮಾಡತಕ್ಕಂತ ಜವಾಬ್ದಾರಿಗಳ ವಿಷಯದಲ್ಲಿ ನನಗೆ ತಿಳಿಯಪಡಿಸು. ಲಾರ್ಡ್, ಐ ಆಮ್ ಹಿಯರ್. ದೇವರೇ, ನಾನು ಇಲ್ಲಿದ್ದೇನೆ ಸ್ವಾಮಿ. ಜಸ್ಟ್ ಸ್ಪೀಕ್ ಟು ಅಸ್ ಲಾರ್ಡ್. ದೇವರೇ, ಇದು ನಿನ್ನ ಸ್ಥಳ. ಪವಿತ್ರಾತ್ಮನ ದೇವರೇ, ಇದು ನಿನ್ನ ಸ್ಥಳ. ನಾವ್ಯಾರೂ ಶಕ್ತರಲ್ಲ. ನೀನು ಬೋಧಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನೀನು ನಿನ್ನ ಕಾರ್ಯಗಳನ್ನು ಪ್ರಕಟಪಡಿಸು, ನಿನ್ನ ಯೋಜನೆಗಳನ್ನು ಪ್ರಕಟಪಡಿಸು. ನಿನ್ನ ದಾಸನಾಗಿ ನಾನು ಮೊರೆ ಇಡ್ತೇನೆ, ನಿನ್ನ ಯೋಜನೆ ಮಾತ್ರವೇ ಇಲ್ಲಿ ಪ್ರಕಟವಾಗಲಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಮತ್ತೊಂದು ಸರಿ, ಅಂತ್ಯಕಾಲದ ನೀನು ಮತ್ತು ನಿನ್ನ ಕುಟುಂಬ. ಒಂದು ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 26ರಿಂದ 28 ವಾಕ್ಯ ಭಾಗ. ದೇವರು ಕುಟುಂಬದ ಮೇಲೆ ಇಟ್ಟಿರುವಂತ ಉದ್ದೇಶಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನು ಓದಿಕೊಳ್ಳಲಿಕ್ಕೆ ಹೋಗೋಣ. ದೇವರು ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಯೋಜನೆ. ಆದಿಕಾಂಡ 1ನೇ ಅಧ್ಯಾಯ 26ರಿಂದ 28. ಯಾರಾದ್ರೊಬ್ರು ಸತ್ಯವನ್ನು ತೆರೆದು ಓದ್ಬೋದು? ಆಮೆನ್. ಹಲ್ಲೆಲೂಯಾ. ದೇವರು ಮನುಷ್ಯರ ಮೇಲೂ ಮತ್ತು ಕುಟುಂಬದ ಮೇಲೂ ಇಟ್ಟಿರುವಂತ ಯೋಚನೆಯನ್ನ ಈ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಕುಟುಂಬ ಅನ್ನುವಂಥದ್ದು ಇಟ್ಸ್ ಎ ಗ್ರೇಟ್ ಪ್ಲಾನ್ ಆಫ್ ಗಾಡ್. ಅದೊಂದು ದೇವರ ಮಹತ್ವದ ಯೋಚನೆ. ಫ್ಯಾಮಿಲಿ, ಕುಟುಂಬ ಅನ್ನುವಂಥದ್ದು ದೇವರ ಮಹತ್ವದ ಯೋಚನೆ. ಭೂಮಿಯ ಮೇಲೆ ದೇವರು ತನ್ನ ಉದ್ದೇಶಗಳನ್ನ, ತನ್ನ ಯೋಚನೆಗಳನ್ನ, ತನ್ನ ಸಂಕಲ್ಪವನ್ನ, ತನ್ನ ಚಿತ್ತವನ್ನ ನೆರವೇರಿಸಬೇಕಾದ್ರೆ ಆತನು ಈ ಕುಟುಂಬ ಎಂಬುವಂತ ವ್ಯವಸ್ಥೆಯ ಮೂಲಕವಾಗಿ, ಹಲ್ಲೆಲೂಯಾ, ಇಟ್ಸ್ ಎ ಗ್ರೇಟೆಸ್ಟ್ ಇನ್ಸ್ಟಿಟ್ಯೂಷನ್ ಎಂಬುದಾಗಿ ಕೂಡ ಕರಿಬಹುದು. ಕುಟುಂಬ ಅಂದ್ರೆ ಅದೊಂದು ಮಹದೊಡ್ಡ ದೇವರ ವ್ಯವಸ್ಥೆ. ತನ್ನ ಯೋಚನೆಗಳನ್ನ, ತನ್ನ ಸಂಕಲ್ಪಗಳನ್ನ ಭೂಮಿಯ ಮೇಲೆ ಸ್ಥಾಪಿಸಬೇಕಾದ್ರೆ ಆತನು ಆರಿಸಿಕೊಂಡಂತ ಒಂದು ಮೀಡಿಯಾ, ಅಥವಾ ಆತನ ಆರಿಸಿಕೊಂಡಂತ ಒಂದು ನಿಯಮ, ಅಥವಾ ಆತನ ಆರಿಸಿಕೊಂಡಂತ ಒಂದು ಯೋಚನೆ, ಒಂದು ಸಂಕಲ್ಪ, ನನ್ನ ಮತ್ತು ನಿಮ್ಮ ಕುಟುಂಬ. ಹಲ್ಲೆಲೂಯಾ. ಆತನು ಏನನ್ನಾದ್ರೂ ಮಾಡಬೇಕಾದ್ರೂ ಭೂಮಿಯ ಮೇಲೆ he will search one family. ಅಥವಾ ಒಬ್ಬರನ್ನ ದೇವರು ಹುಡುಕ್ತಾನೆ, ಅವರ ಮೂಲಕ ಅವರ ಕುಟುಂಬವನ್ನು ದೇವರು ಹುಡುಕ್ತಾನೆ. ಹಲ್ಲೆಲೂಯಾ. ಶಿಷ್ಯತ್ವ ಎಲ್ಲಿ ಉಟ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇದರ ಆಧಾರದಲ್ಲಿ ಉಟ್ಕೊಳ್ತಾ ದೇವರು ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ, ಅವನ ಮೂಲಕವಾಗಿ ಇಡೀ ಕುಟುಂಬವನ್ನೇ ಆತನ ಆರಿಸಿಕೊಳ್ಳುತ್ತಾನೆ. ಹಾಗಾಗಿ ದೇವರ ಸಮಸ್ತ ಯೋಚನೆಗಳನ್ನ ನೆರವೇರಿಸಲಿಕ್ಕೆ ಈ ಕುಟುಂಬ ಬಹುದೊಡ್ಡ ವಿಶೇಷವಾದ
ವ್ಯವಸ್ಥೆ ಆಗಿದೆ. ದೇವರ ವಿಶೇಷವಾದ ಗುಣಲಕ್ಷಣಗಳನ್ನ, ದೇವರ ಅಧಿಕಾರವನ್ನ, ದೇವರ ಯೋಚನೆಯನ್ನ ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೆ ತೋರ್ಪಡಿಸುವಂತದ್ದೇ ಈ ಕುಟುಂಬದ ಮೇಲೆ ಇರತಕ್ಕಂಥ ದೇವರ ಯೋಚನೆ. ಹಲ್ಲೆಲೂಯ. ನಾವು ಈ ಕುಟುಂಬ, ಈ ಮಹತ್ವವಾದಂತ ಈ ಯೋಚನೆ ಬಗ್ಗೆ ನಾವು ತಿಳಿತಾ ಇದ್ರೆ ಇದರ ಪರ್ಪಸ್, ಇದರ ಉದ್ದೇಶ ಏನೆಂಬುದಾಗಿ ನಮಗೆ ಸರಿಯಾಗಿ ಗೊತ್ತಿರಬೇಕು. ಈಗ ತಾನೇ ನಾವು ಓದ್ಕೊಂಡ ವಾಕ್ಯ ಭಾಗದಲ್ಲಿ ದೇವರು ಮನುಷ್ಯರನ್ನ ಹೇಗೆ ಉಂಟು ಮಾಡಿದನಂತೆ, ಹೇಗೆ ಅಲ್ಲಿ ಎರಡಿದೆ. ಒಂದು ಸ್ವರೂಪ, ಎರಡನೇದು ಹೋಲಿಕೆ. ಹಾಗಾದ್ರೆ ಅರ್ಥ ಏನು? ವಾಟ್ ಇಸ್ ದಟ್ ಮೀನಿಂಗ್? ಆತನ ದ ಇಮೇಜ್ ಆಫ್ ಗಾಡ್ ಅಂಡ್ ಲೈಕ್ನೆಸ್ ಆಫ್ ಗಾಡ್. ಅಂದ್ರೆ ಸ್ವರೂಪ ಅಂದ್ರೆ ಏನು, ಹೋಲಿಕೆ ಅಂದ್ರೆ ಏನು? ಏನಿರ್ಬೋದು? ಯಾರ ಗೊತ್ತಿರ್ಬೋದು? ಹೇಳ್ಬೋದು? ಎನಿಬಡಿ? ತಪ್ಪಿದ್ರು ಪರವಾಗಿಲ್ಲ. ಸಿ ಆಲ್ವೇಸ್ ಅವರ್ ಕ್ಲಾಸಸ್ ಮೇ ಬಿ ಸೇಮ್ ವಿಷನ್ ಹೊಂದಿರೋದ್ರಿಂದ ನಮ್ಮಲ್ಲಿ ಈ ಪ್ರಸಂಗಗಳು ನಡೆಯಲ್ಲ. ಇಟ್ ವಿಲ್ ಲೈಕ್ ಎ ಟೀಚಿಂಗ್. ಹಲ್ಲೆಲೂಯಾ. ಸೊ ಹೇಳ್ಬೋದಾ? ಸ್ವರೂಪ ಅಂದ್ರೆ ಏನು? ನೋಡ್ಲಿಕ್ಕೆ ದೇವರಂತೆ ಕಾಣುತ್ತಾ ಇದ್ದೀವಿ ಅಂತೇಳಿ. ಓಕೆ, ಅದೇ ಇಮೇಜ್ ಅಂದ್ರೆ ಅದು. ಹೋಲಿಕೆ ಅಂದ್ರೆ ಇಲ್ಲಿ ಗಮನಿಸ್ರಿ. ಕೆಲವು ಬಾರಿ ನಾವೇನ್ ಅನ್ಕೊಳ್ತದೆ, ಈ ಮಗು ಹುಟ್ಟಿದ ತಕ್ಷಣ ಅನ್ಕೊಳ್ತದೆ ಈ ಮಗು ಹೆಂಗಿದೆ, ಅವ್ರ ಅಪ್ಪ ಅಮ್ಮ ಅಪ್ಪನ ತರ ಮೂಗಿದೆ, ಅಜ್ಜಿ ತರ ಕಣ್ಣಿದೆ, ಹೀಗೆಲ್ಲ ನಾವು ಹೋಲಿಕೆಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅಂದ್ರೆ ಒಬ್ಬ ಮನುಷ್ಯನ ದೇವರು ಭೂಮಿಯಲ್ಲಿ ಉಂಟು ಮಾಡುವಾಗ ಇಮೇಜ್, ಆತನು ತನ್ನ ಸ್ವರೂಪ ಎಂಬುದಾಗಿ ಕರೆಯೋದಾದ್ರೆ ಈ ರೂಪಗಳಲ್ಲ, ಈ ಕಣ್ಣು, ಮೂಗು, ಬಾಯಿ ಈ ರೀತಿಯಲ್ಲಿ ಆ ರೀತಿಯಾಗಿರುವಂತದ್ದಲ್ಲ. ದೇವರ ದ ಇಮೇಜ್ ಆಫ್ ಗಾಡ್, ಸ್ವರೂಪ ಎಂಬುದಾಗಿ ಯಾವುದಲ್ಲಿ ನಾವು ಗುರುತಿಸಬಹುದು ಅಂದ್ರೆ ಆತನ ಗುಣಲಕ್ಷಣಗಳು. ಹಲ್ಲೆಲೂಯ. ದ ಕ್ಯಾರೆಕ್ಟರ್ಸ್ ಆಫ್ ಗಾಡ್, ಇಟ್ಸ್ ದ ಇಮೇಜ್ ಆಫ್ ಗಾಡ್. ದೇವರ ಸ್ವರೂಪ ಎಂಬುದಾಗಿ ಕರೆಯುವುದಾದ್ರೆ ಅದು ಆತನ ಗುಣಲಕ್ಷಣಗಳನ್ನ, ಕ್ಯಾರೆಕ್ಟರ್ಸ್ ಅನ್ನ ನಮ್ಮಲ್ಲಿ ಸೂಚಿಸುವಂತದ್ದು. ದೇವರು ತನ್ನ ಮಹತ್ತರವಾದ ಯೋಜನೆಯ ಭೂಮಿಯಲ್ಲಿ ಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ತನ್ನಲ್ಲಿರುವಂತಹ ಗುಣಲಕ್ಷಣಗಳನ್ನ ನಮಗೆ ದೇವರು ತಾನೇ ನೀಡಿದ್ದಾನೆ. ಅದ್ರಲ್ಲಿ ಒಂದು ಗುಣಲಕ್ಷಣ ನಿಮಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರು ನಿತ್ಯನು. ಹಲ್ಲೆಲೂಯಾ. ಹಿ ಈಸ್ ಅ ಇಟರ್ನಲ್ ಗಾಡ್. ಎಷ್ಟು ಜನ ನಂಬ್ತೀರಿ ನಮ್ಮ ದೇವರು ನಿತ್ಯನಾದ ದೇವರು? ಹಲ್ಲೆಲೂಯಾ. ಅದೊಂದು ರಹಸ್ಯ ಹೇಳ, ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀನು ಕೂಡ ನಿತ್ಯನೇ. ಹಲ್ಲೆಲೂಯಾ. ಯು ಆರ್ ಆಲ್ಸೋ ಇಟರ್ನಲ್. ಯು ನೋ, ನಿಮ್ಮ ಆತ್ಮವು ಅದು ಎಂದಿಗೂ ನಶಿಸಿ ಹೋಗುವಂತದ್ದಲ್ಲ. ಹಲ್ಲೆಲೂಯಾ. ನಿಮ್ಮೊಳಗಿರುವ ಆತ್ಮ ಅದು ಎಂದಿಗೂ ನಾಶವಾಗೋದಿಲ್ಲ. ಒಮ್ಮೆ ಉಂಟು ಮಾಡಿದಂತ ದೇವರು ಉತ್ಪತ್ತಿ ಮಾಡಿದಂತ, ಸೃಷ್ಟಿ ಮಾಡಿದಂತ ನಿನ್ನೊಳಗಿಟ್ಟಿರುವ ಈ ಆತ್ಮ ಆತನೊಂದಿಗೆ ಇರಬೇಕು ಅಥವಾ ಆತನಿಂದ ಅಗಲಿ ಇರಬೇಕೇ ವಿನಃ ಅದು ಎಂದಿಗೂ ನಾಶವಾಗುವುದಿಲ್ಲ. ಬಿಕಾಸ್ ದೇವರು ನನ್ನನ್ನ ಆತನ ಇಮೇಜ್ ಅಲ್ಲಿ ಉಂಟು ಮಾಡಿಟ್ಟಿದ್ದಾನೆ. ಇನ್ ಇಸ್ ಇಮೇಜ್, ಸ್ವರೂಪ. ಆ ಗುಣಲಕ್ಷಣ ಅಂದ್ರೆ ಐ ಆಮ್ ಇಟರ್ನಲ್. ದ ಓನ್ಲಿ ಥಿಂಗ್, ಆ ಇಟರ್ನಲ್ ಎಲ್ಲಿ ಸ್ಪೆಂಡ್ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ನಮ್ಮೆಲ್ಲ ಸೇವೆಗಳು, ನಮ್ಮೆಲ್ಲ ಪ್ರಯತ್ನಗಳು, ನಮ್ಮೆಲ್ಲ ಹೋರಾಟಗಳು, ನಮ್ಮೆಲ್ಲ ಪ್ರಾರ್ಥನೆಗಳು. ಹಲ್ಲೆಲೂಯಾ. ಓನ್ಲಿ ವೇರ್ ಯು ವಿಲ್ ಸ್ಪೆಂಡ್ ದಟ್ ಇಟರ್ನಿಟಿ, ಎಲ್ಲಿ ಅದನ್ನ ನೀವು ಕಳೆಯುವಿರಿ ಎಂಬುದೇ. ಶಿಷ್ಯತ್ವ ಪ್ರಾರಂಭ ಆಗೋದೇ ಅಲ್ಲಿ. ವೇರ್ ಯು ವಿಲ್ ಸ್ಪೆಂಡ್ ಯುವರ್ ಇಟರ್ನಿಟಿ. ಅದನ್ನ ಹೇಳ್ತೇನೆ, ಆತ ನಮ್ಮನ್ನ ಆತನ ಸ್ವರೂಪದಲ್ಲಿ ಉಂಟು ಮಾಡಿಟ್ಟಿದ್ದಾನೆ. ಆಮೇಲೆ ಆತನ ಗುಣಲಕ್ಷಣಗಳು, ನಾನು ಅದ್ರಲ್ಲಿ ಒಂದನ್ನು ಮಾತ್ರ ಉದಾಹರಣೆ ಹೇಳಿದೆ. ಐ ಆಮ್ ಇಟರ್ನಲ್ ಬೀಯಿಂಗ್. ಹಲ್ಲೆಲೂಯಾ. ಯಾಕೆ ನನ್ನ ದೇವರು ನಿತ್ಯನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಓಕೆ, ಹೋಲಿಕೆ. ವಾಟ್ಸ್ ದ ಲೈಕ್ನೆಸ್ ಆಫ್ ಗಾಡ್? ಹೋಲಿಕೆ ಅಂದ್ರೆ ಬೇರೇನು ಅಲ್ಲ, ನನ್ನ ದೇವರು ಸರ್ವವನ್ನ ಆಳುವ ದೇವರು. ಆತನು ಕರ್ತನಾಗಿದ್ದಾನೆ. ಈಸ್ ಮೈ ಲಾರ್ಡ್, ಅಥವಾ ಆಳುವವನು, ಅಧಿಕಾರ ಉಳ್ಳವನು ಆತನಾಗಿದ್ದಾನೆ. ನಮ್ಮನ್ನು ಹೇಗೆ ಉಂಟು ಮಾಡಿದ್ದಾನೆ? ನಾವು ಓದಿಕೊಂಡ 28ನೇ ವಾಕ್ಯದ ಕೊನೆಯ ಭಾಗದ ಹೇಳ್ತತೆ, ನೀವು ಇವುಗಳೆಲ್ಲವನ್ನ ವಶ ಮಾಡಿಕೊಂಡು ಅವುಗಳ ಮೇಲೆ ಏನ್ ಮಾಡಿ
ದೊರೆತನ ಮಾಡಿ. ಹಲ್ಲೆಲೂಯಾ. ದಿಸ್ ಈಸ್ ಅ ಗ್ರೇಟ್ ಪರ್ಪಸ್ ಆಫ್ ಫ್ಯಾಮಿಲಿ. ಹಲ್ಲೆಲೂಯಾ. ಅಥವಾ ಪ್ರತಿಯೊಬ್ಬ ಮನುಷ್ಯನ ಮೇಲೆ ದೇವರಿಗಿರುವಂತಹ ಒಂದು ಯೋಚನೆ ಏನಂದ್ರೆ, ಆತನ ಸ್ವರೂಪದಲ್ಲಿ ಇರುವಂತದ್ದು ಮತ್ತು ಆತನ ಹೋಲಿಕೆಗೆ ಅನುಗುಣವಾಗಿ ಆತನು ನಮಗೆ ಕೊಟ್ಟಂತ ದೊರೆತನದಲ್ಲಿ ನಿಲ್ಲುವಂತದ್ದು. ಆದ್ರೆ ಮಾನವ ಕುಲ ಎರಡನ್ನೂ ಕಳ್ಕೊಳ್ತು. ಮಾನವ ಕುಲ ಇವತ್ತು ದೇವರ ಆ ಒಂದು ಇಮೇಜ್ ಅನ್ನ ಕಳ್ಕೊಳ್ತು. ಆ ಸಾರೂಪ್ಯವನ್ನ, ಕ್ರಿಸ್ತನ ಸಾರೂಪ್ಯವನ್ನ ಕಳ್ಕೊಳ್ತು. ದೇವರ ಸಾರೂಪ್ಯವನ್ನ ಕಳ್ಕೊಳ್ತು. ದೇವರ ಹೋಲಿಕೆಯನ್ನ ಕಳ್ಕೊಳ್ತು. ಪಾಪ ಪ್ರವೇಶ ಮಾಡುವುದರ ಮೂಲಕವಾಗಿ ಕಳ್ಕೊಳ್ತು. ಆದ್ರೆ ಅದನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ, ರೆಸ್ಟೋರೇಷನ್ಗೆ ನಡೆಸಲಿಕ್ಕೆ ದೇವರು ಒಂದು ಮಹತ್ತರವಾದ ಯೋಜನೆಯನ್ನ ಮಾಡಿದನು. ಹಲ್ಲೆಲೂಯಾ. ಆ ಮಹತ್ತರವಾದ ಯೋಜನೆ ಬೇರೇನು ಅಲ್ಲ, ಸತ್ಯವೇದ ಹೇಳ್ತದೆ ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದ ಪ್ರಕಾರವಾಗಿ ಆತನ ಹಿಮ್ಮಡಿಯನ್ನು ನೀನು ಕಚ್ಚುವನು, ಆತನು ನಿನ್ನ ತಲೆಯನ್ನ ಚಚ್ಚುವನು. ಹಲ್ಲೆಲೂಯಾ. ಈ ಸ್ತ್ರೀಯ ಸಂತತಿ ಒಳಗಿಂದ ಒಬ್ಬಾತನು ಬರ್ಲಿಕ್ಕಿದ್ದಾನೆ. ಆತನು ಬಂದು ನಿನ್ನ ತಲೆಯನ್ನ ಚಚ್ಚುವನು, ನೀನು ಆತನ ಹಿಮ್ಮಡಿಯನ್ನ ಕಚ್ಚುವಿ. ಶಿಲುಬೆಯ ಮೇಲೆ ಕ್ರಿಸ್ತನು ಲೋಕಕ್ಕಾಗಿ ಸರ್ವ ಮಾನವರ ಪಾಪ ಪರಿಹಾರವನ್ನು ಉಂಟು ಮಾಡುವಂತ ಶಿಲುಬೆಯ ಒಂದು ದರ್ಶನ, ಒಂದು ಯೋಚನೆ, ಒಂದು ಪ್ರಾಮಿಸ್ ಈ ವಾಕ್ಯದಲ್ಲಿ ಅಡಕವಾಗಿದೆ. ಹಲ್ಲೆಲೂಯಾ. ಮೊದಲ ಪ್ರಾಮಿಸ್, ದ ಫಸ್ಟ್ ಪ್ರಾಮಿಸ್, ಕಳೆದು ಹೋದಂತ, ನಷ್ಟಪಟ್ಟಂತ, ನಾಶವಾಗಿರುವಂತ ಮಾನವ ಕುಲವನ್ನ ಪುನಃಸ್ಥಾಪನೆ ಮಾಡಲಿಕ್ಕೆ ಯೇಸು ಸ್ವಾಮಿ ಅಂದ್ರೆ ದೇವರು ತಾನೇ, ಕರ್ತನಾದ ಯೇಸು ಕ್ರಿಸ್ತನನ್ನ ಭೂಮಿಗೆ ಕಳಿಸಿಕೊಡುವುದೇ ದೇವರ ಮಹತ್ತರವಾದ ಯೋಜನೆ ಆಗಿತ್ತು. ಈಗ ತಾನೇ ಕ್ರಿಸ್ಮಸ್ ಮುಗಿಸಿದ್ದೇವೆ. ಹಲ್ಲೆಲೂಯಾ. ದೇವರ ಮಹತ್ತರವಾದ ಯೋಜನೆ ಕಳೆದು ಹೋಗಿರುವಂತನ್ನ ಪುನಃಸ್ಥಾಪನೆ ಮಾಡಲಿಕ್ಕೆ. ಆಮೆನ್. ಹಾಗಾಗಿ ಕಳ್ಕೊಂಡಂತ ನಾವೇನು ಕಳ್ಕೊಂಡ್ವಿ ಅಂದ್ರೆ, ವಿ ಲಾಸ್ಟ್ ಅವರ್ ಡೊಮಿನಿಯನ್. ನಮ್ಮ ದೊರೆತನವನ್ನ ಕಳ್ಕೊಂಡಿದ್ದೇವೆ. ದೇವರ ಆಳ್ವಿಕೆಯಲ್ಲಿ ನಾವಿದ್ದೆವು, ದೇವರ ಬೆಳಕಿನ ರಾಜ್ಯದಲ್ಲಿ ನಾವಿದ್ದೆವು. ಆದ್ರೆ ದೇವರಿಂದ ದೂರ ಆದಾಗ, ಪಾಪ ಪ್ರವೇಶ ಆದಾಗ, ಈಗ ನಾವು ದೇವರ ದೊರೆತನವನ್ನ ಬಿಟ್ಟು ಅಂಧಕಾರದ ದೊರೆತನಕ್ಕೆ ಒಳಪಟ್ಟಿದ್ದೆವು. ಅಂಧಕಾರದ ದೊರೆತನದಲ್ಲಿದ್ದಂತ ನಮ್ಮನ್ನ ಬಿಡಿಸಲಿಕ್ಕೆ ದೇವರು ಒಂದು ಮಹತ್ತರವಾದ ಯೋಚನೆ ಮಾಡಿದ್ರು, ತನ್ನ ಕುಮಾರನನ್ನ ಈ ಲೋಕಕ್ಕೆ ಕಳಿಸಿಕೊಡುವುದೇ. ಹಲ್ಲೆಲೂಯಾ. ಇದು ದೇವರ ಯೋಚನೆ. ಸೊ ದಿಸ್ ಇಸ್ ಪ್ಲಾನ್. ಆದ್ರೆ ಇದನ್ನು ಹೇಗೆ ನೆರವೇರಿಸಿದ, ಹೇಗೆ ಇದು ನೆರವೇರಿತು ಈ ವಾಗ್ದಾನ ಅನ್ನೋದೇ ಇದರ ಸಂದೇಶದಲ್ಲಿರತಕ್ಕಂತ ಎರಡನೇ ಸಾರಾಂಶ. ಹಲ್ಲೆಲೂಯಾ. ಹೇಗೆ ನೆರವೇರಿತು ಅಂತ ಹೇಳಿದ್ರೆ, ವಾಕ್ಯ ಭಾಗವನ್ನು ಗಮನಿಸಿ ನೋಡ್ರಿ. ದೇವರು ವಾಗ್ದಾನ ಕೊಟ್ಟೆ ಆಯ್ತು. ಈಗ ಯಾರಿದ್ದಾರೆ ಗೊತ್ತಾ ಈ ಸ್ಥಳದಲ್ಲಿ ಈ ಮಾತುಕತೆ ಆಗುವಾಗ? ಒಂದು ಕಡೆ ಆದಾಮ ಹವ್ವ, ಮತ್ತೊಂದು ಕಡೆ ಸರ್ಪ ಅಥವಾ ಸೈತಾನ. ಇಲ್ಲಿ ಯಾರಿದ್ದಾರೆ? ದೇವರು ಹೇಳ್ತಿದ್ದಾರೆ, ನೀನೇನ್ ಮಾಡ್ತಿ? ಆ ಸರ್ಪಕ್ಕೆ ನೋಡಿ ದೇವರು ಕೊಡುವಂತ ಶಾಪವನ್ನ ಕೊಟ್ಟಾಯ್ತು. ಸ್ತ್ರೀಗೆ ನೋಡಿ ಹೇಳುವಂತದ್ದು ಹೇಳಾಯ್ತು. ಹೇಳುವಾಗ ಇದರ ಮಧ್ಯದಲ್ಲಿ ದೇವರು ಹೇಳ್ತಿದ್ದಾರೆ, ಇಷ್ಟಕ್ಕೆ ಮುಗಿದು ಹೋಗ್ಲಿಲ್ಲ, ಇನ್ನು ನಾನು ಮಹತ್ತಾದ ಕಾರ್ಯವನ್ನು ಮಾಡ್ಲಿಕ್ಕಿದ್ದೇನೆ. ಈಗ ಈ ವಾಗ್ದಾನ ಕೊಡ್ಲಿಕ್ಕಿದ್ದೇನೆ. ಇದಕ್ಕೆ ಸಂತತಿ ಒಳಗಿಂದ ಒಬ್ಬಾತನು ಬರ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಆತನು ಬಂದು ಇವನ ಕಾರ್ಯಗಳನ್ನ ಲಯಪಡಿಸಲಿಕ್ಕಿದ್ದಾನೆ, ಸೈತಾನನ ಕಾರ್ಯಗಳನ್ನ ಲಯಪಡಿಸಲಿಕ್ಕಿದ್ದಾನೆ ಎಂಬ ವಾಗ್ದಾನ ಬಂದಾಯ್ತು. ಆದ್ರೆ ಇದು ಎಕ್ಸಿಕ್ಯೂಟ್ ಆಗ್ಬೇಕಲ್ವಾ? ವಿ ಹ್ಯಾವ್ ವಿಷನ್. ಈಗ ಪಾಸ್ಟ್ ತೋರಿಸಿದೆ, ನಮ್ಗೆ ಎಷ್ಟೊಂದು ವಿಷನ್ ಪ್ಲಾನ್ಸ್ ಇದೆ, ಬಟ್ ಅದು ಎಕ್ಸಿಕ್ಯೂಟ್ ಮಾಡೋದು ಹೇಗೆ? ದೇವರು ತನ್ನ ಯೋಚನೆನ ಹೇಗೆ ನೆರವೇರಿಸಬೇಕಂತ ಚಿಂತನೆ ಮಾಡಿದ್ರೆ, ಆತನ ಹೇಳ್ದ, ಕಳೆದು ಹೋಗಿರುವಂತ, ನನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ, ನನ್ನ ಹೋಲಿಕೆಗೆ ಅನುಸಾರ ಉಂಟು ಮಾಡಲ್ಪಟ್ಟ ಇದೇ ಕುಟುಂಬಗಳಿಂದಲೇ ನಾನು ಅದನ್ನು ಪುನಃಸ್ಥಾಪಿಸುವೆ. ಹಲ್ಲೆಲೂಯಾ. ಹಾಗಾಗಿ ಆ ಕುಟುಂಬ ದೇವರ ಮಹತ್ವದ ಯೋಚನೆ. ಆಗ ಭೂಮಿಯ ಮೇಲೆ ಜನರ ಸಂಖ್ಯೆ ಬೆಳೆಯತೊಡಗಿತು. 6ನೇ ಅಧ್ಯಾಯಕ್ಕೆ ಬರುವಷ್ಟರೊಳಗಡೆ ನೋಹನ ಕಾಲದಲ್ಲಿ ಭೂಮಿಯು ಕೆಟ್ಟು ಹೋಗಿತ್ತು. ಎಲ್ಲವೂ ಕೂಡ ದೇವರ ವಿರುದ್ಧವಾಗಿ ನಡೆದಂತ ಸ್ಥಿತಿ ಇತ್ತು. ದೇವರ ನ್ಯಾಯ ತೀರ್ಪು ಪ್ರಪಂಚದ ಮೇಲೆ ಎರಗಿತ್ತು. ಜಲಪ್ರಳಯ ಉಂಟಾಯಿತು, ನಾಶವಾಯಿತು. ಆದ್ರೆ ಸತ್ಯವಾದ ಈ ರೀತಿಯಾಗಿ ಹೇಳ್ತದೆ, ನೋಹನಿಗಾದರೂ ದೇವರ ದಯೆ ಉಂಟಾಯಿತು. ಹಲ್ಲೆಲೂಯಾ. ಈಗ ಸೈತಾನನಿಗೆ ಗೊತ್ತು,
ಒಬ್ಬಾತನು ಬರ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಒಬ್ಬಾತನು ಬಂದು ನಾನು ಏನೇನ್ ಮಾಡ್ಲಿಕ್ಕಿದ್ದಾನೆ? ನನ್ನ ತಲೆಯನ್ನು, ಇದ್ಯಾರು ಗೊತ್ತು? ಈ ಒಬ್ಬಾತನು ಬರಬಾರದೆಂಬುದಾಗಿ ಎಲ್ಲಾ ತರದ ಪ್ರಯತ್ನ ಅವನು ಮಾಡ್ತಲೇ ಬರ್ತಾ ಇದ್ದಾನೆ ಅಂದಿನಿಂದ. ಹಿ ಕರಪ್ಟೆಡ್ ಎವ್ರಿಥಿಂಗ್. 6ನೇ ಅಧ್ಯಾಯಕ್ಕೆ ಬರುವಷ್ಟರೊಳಗೆ ಸಮಸ್ತ ಮಾನವರು ಕರಪ್ಟೆಡ್. ಅದು ಇನ್ನೊಂದು ಸಬ್ಜೆಕ್ಟ್, ಅದು ನೆಫಿಲಿಮ್ ಸಂತತಿ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತಿಲ್ಲ. ಆದ್ರೆ ಎಲ್ಲವೂ ಕರಪ್ಟ್ ಆಯ್ತು, ಎಲ್ಲ ಕೆಟ್ಟೋಯ್ತು. ನಾನು ಅನ್ಕೊಂಡ ಸ್ತ್ರೀ ಸಂತಾನದಿಂದ ತಾನೇ ಬರ್ಬೇಕು, ಕೆಡಿಸ್ಬಿಟ್ರೆ ಮುಗಿತಲ್ಲ. ಆತನ ಎಲ್ಲಿಂದ ಬರ್ತಾನೆ? ಬರ್ಲಿಕ್ಕಾಗಲ್ಲ ಅಂತೇಳಿ ಎಲ್ಲವನ್ನ ಕೆಡಿಸತೊಡಗಿದ. ಆದ್ರೆ ದೇವರ ಯೋಚನೆ ಎಂದಿಗೂ ಕೂಡ, ಆತನ ವಾಗ್ದಾನ ಎಂದಿಗೂ ಕೂಡ ನಿಷ್ಫಲವಾಗೋದೇ ಇಲ್ಲ. ಆಮೇನ್. ನೋಹನಿಗೆ ದೇವರ ದಯೆ ಉಂಟಾಯಿತು. ಹಾಗಾದ್ರೆ ಅರ್ಥ ಏನು ಗೊತ್ತಾ? ದೇವರು ತನ್ನ ಯೋಜನೆಯನ್ನ ಭೂಮಿಯ ಮೇಲೆ ಸ್ಥಾಪನೆ ಮಾಡಲಿಕ್ಕೆ ನೋಹನ ಕುಟುಂಬವನ್ನು ಆರಿಸಿಕೊಂಡನು. ಹಲ್ಲೆಲೂಯಾ. He chose one family. ದೇವರ ಮಾತ್ರವಾದ ಯೋಚನೆಯಾದಂತ ಕ್ರಿಸ್ತನ ಲೋಕಕ್ಕೆ ಬರಬೇಕಾದ್ರೆ ದೇವರು ತಾನೇ ನೋಹನ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡರು. ಮುಂದುವರೆದು ನೋಹನ ಕುಟುಂಬದಲ್ಲಿ ಶೇಮ್, ಹಾಮ್, ಯಾಫೆತ್, ಇವರಲ್ಲಿ ಶೇಮನ ವಂಶಾವಳಿಯಲ್ಲಿ ದೇವರು ತಾನೇ ಮಹತ್ತಾದ ಕಾರ್ಯವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಶೇಮನ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡರು ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಯೋಜನೆ ಏನು ಹೇಳಿದ ಸಂಗಡ? ದೇವರ ಯೋಜನೆ ಏನಾಗಿತ್ತು? ಯೇಸು ಕ್ರಿಸ್ತನ ಮೆಸ್ಸಿಯನನ್ನ ಭೂಮಿಗೆ ಕಳಿಸಿಕೊಡುವಂತೆ, ನಾವು ಕಳೆದುಕೊಂಡಂತ ಸಾರೂಪ್ಯವನ್ನ, ನಾವು ಕಳೆದುಕೊಂಡಂತ ದೊರೆತನವನ್ನ ಪುನಃ ನಾವು ಹೊಂದಿಕೊಳ್ಳಬೇಕೆಂಬುದು ದೇವರ ಯೋಜನೆ. ಅದನ್ನ ನೆರವೇರಿಸಬೇಕಾದ್ರೆ ಆತನಿಗೆ ಕುಟುಂಬ ಬೇಕು. ಮೊದಲು ಆರಿಸಿಕೊಂಡ ಕುಟುಂಬ ಯಾವುದು? ನೋಹನ ಕುಟುಂಬ. ಈ ನೋಹನ ಕುಟುಂಬದಲ್ಲಿ ಶೇಮನ ವಂಶಾವಳಿಯೊಳಗೆ ಕರ್ತನು ಒಬ್ಬ ವ್ಯಕ್ತಿಯನ್ನ ಕರೆದನು. ಹಲ್ಲೆಲೂಯಾ. ಯಾರಾದ ವ್ಯಕ್ತಿ? ಯಾರು ಗೆಸ್ ಮಾಡಿ? ಅಬ್ರಹಾಮ. ಹಲ್ಲೆಲೂಯಾ. 12ನೇ ಅಧ್ಯಾಯಕ್ಕೆ ಬರುವಷ್ಟರೊಳಗೆ, ಆದಿಕಾಂಡ 12ನೇ ಅಧ್ಯಾಯಕ್ಕೆ ಬರುವಷ್ಟರೊಳಗೆ ಅಬ್ರಹಾಮನ ನೋಡಿ ಕರಿತಾರೆ, ಅಬ್ರಹಾಮನೇ, ನಾನು ತೋರಿಸುವ ದೇಶಕ್ಕೆ ನೀನು ಹೊರಟೋಗು ಬಾ ಅಂತೇಳಿ. ಆಮೇನ್. ಈಗ ದೇವರು ತನ್ನ ಯೋಚನೆಯನ್ನ ಭೂಮಿ ಮೇಲೆ ಸ್ಥಾಪಿಸಬೇಕು. ಒಬ್ಬ ವ್ಯಕ್ತಿನ ದೇವರು ಕರೆದು, ಅದಕ್ಕೆ ನಾನು ಹೇಳಿದೆ, ನೀನು ಮತ್ತು ನಿನ್ನ ಕುಟುಂಬ ಅಂತ್ಯಕಾಲದಲ್ಲಿ. ಫಸ್ಟ್ ಆಫ್ ಆಲ್ ಯು, ದೆನ್ ಯುವರ್ ಫ್ಯಾಮಿಲಿ. ಆಮೇನ್. ನೋಹನ ಕುಟುಂಬನೂ ಹಾಗೇನೆ. ನೋಹ ಮೊದಲು, ಆಮೇಲೆ ಅವನ ಕುಟುಂಬ. ಹಲ್ಲೆಲೂಯಾ. ಅಬ್ರಹಾಮನನ್ನ ಕರೆದ್ರು. ಅವನ ನೋಡಿ ದೇವರು ಹೇಳಿದ್ರು, ನಾನು ನಿನ್ನನ್ನ ಅತ್ಯಧಿಕವಾಗಿ ಆಶೀರ್ವದಿಸುವೆ, ಅತ್ಯಧಿಕವಾಗಿ ಆಶೀರ್ವದಿಸುವೆ, ನಾನು ನಿನ್ನ ಸಂತತಿನ ಆಶೀರ್ವದಿಸುವೆ. ಆಮೇನ್. ಆ ಅಬ್ರಹಾಮನಿಗೆ ದೇವರು ಆಶೀರ್ವಾದ ಮಾಡಿದ ಹಾಗೆ ದೇವರು ಇಸಾಕನನ್ನ ಕೊಟ್ಟರು. ಇಸಾಕನ ಕುಟುಂಬನ ದೇವರು ಆಯ್ಕೆ ಮಾಡಿಕೊಂಡ್ರು. ದೇವರು ಏಸಾವ ಮತ್ತು ಯಾಕೋಬನ ಕುಟುಂಬವನ್ನು ದೇವರು ಆಯ್ಕೆ ಮಾಡಿಕೊಂಡ್ರು. ಆಮೇನ್. ನೋಡಿ, ಆ ಲೈನ್ ಅಪ್ ಗಮನಿಸಿ ನೋಡ್ರಿ. ದೇವರ ಯೋಜನೆ ಆ ಎಕ್ಸಿಕ್ಯೂಟ್ ಹೆಂಗಾಗ್ತಾ ಇದೆ. ಪ್ಲಾನ್ ಏನು? ಕ್ರಿಸ್ತನ ನಮಗೆ ಭೂಮಿಗೆ ತರುವಂತದ್ದು. ಯಾರಿಗೋಸ್ಕರ? ನಾವು ಕಳ್ಕೊಂಡದನ್ನ ಪುನಃ ಪಡ್ಕೊಳ್ಳೋಕೋಸ್ಕರ. ಆಮೇನ್. ದೇವರು ಯಾಕೋಬನನ್ನು ಆರಿಸ್ಕೊಳ್ತಾರೆ. ಯಾಕೋಬನಲ್ಲಿ ದೇವರು ತಾನೇ ಅವರಿಗೆ 12 ಮಕ್ಕಳನ್ನ ಕೊಟ್ಟ ಮೇಲೆ ಆ 12 ಮಕ್ಕಳು 12 ಕುಲಗಳಾಗಿ ಮಾರ್ಪಟ್ಟು ಒಬ್ಬ ವ್ಯಕ್ತಿನ ದೇವರು ಕರೆದನು. ಆ ಒಬ್ಬ ವ್ಯಕ್ತಿಯಿಂದ ದೇವರು ಏನಂತ ಇಸಾಕ, ಯಾಕೋಬ ಇವರೆಲ್ಲವನ್ನ ಕರೆದ್ರು. ದೇವರು ತಾನೇ ಒಬ್ಬ ವ್ಯಕ್ತಿನ ಕರೆದು ತನ್ನ ಯೋಚನೆಯನ್ನ ಭೂಮಿಯಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯಿಂದ ಒಂದು ಜನಾಂಗವನ್ನೇ ಉತ್ಪತ್ತಿ ಮಾಡಿದರು. ಹಲ್ಲೆಲೂಯಾ. ಆ ಜನಾಂಗ ಐಗುಪ್ತದಲ್ಲಿ ದಾಸತ್ವದ ನೊಗದಲ್ಲಿ ಬಿದ್ದಿತ್ತು. ದೇವರು ಅಲ್ಲಿಂದಲೂ ಅವರನ್ನ ಬಿಡಿಸಿಕೊಂಡು ಕಾನಾನ್ ದೇಶಕ್ಕೆ ಸೇರಿಸಿದಾಗ ಅವರನ್ನ ಒಂದು ರಾಷ್ಟ್ರವನ್ನಾಗಿ ಮಾರ್ಪಡಿಸಿದನು. ಒಬ್ಬ ವ್ಯಕ್ತಿ ಒಂದು ಜನಾಂಗವಾಯಿತು, ಒಂದು ಜನಾಂಗ ಒಂದು ರಾಷ್ಟ್ರವಾಗಿ ಮಾರ್ಪಡ್ತು. ಆ ರಾಷ್ಟ್ರ ಬೇರೇನಾಗಿರಲಿಲ್ಲ, ಆ ಮೆಸ್ಸಿಯನ ಜನಾಂಗವಾಗಿಯೂ ಮೆಸ್ಸಿಯನ ರಾಷ್ಟ್ರವಾಗಿ ಮಾರ್ಪಡ್ತು. ಹಲ್ಲೆಲೂಯಾ. ಮೆಸ್ಯಾನಿಕ್ ನೇಷನ್. ದೇವರು ತನ್ನ ಯೋಚನೆಯನ್ನ ನೆರವೇರಿಸಬೇಕಾದ್ರೆ ಇವೆಲ್ಲವನ್ನ ಮಾಡ್ತಲೇ ಬರ್ತಿದ್ದ. ಆ ಇಸ್ರಾಯೇಲರು ಬಂದು ಸ್ಥಾಪನೆ ಆದಂತ ಆ ಇಸ್ರಾಯೇಲ್ ದೇಶದಲ್ಲಿ 12 ಕುಲಗಳನ್ನು ಒಳಗೊಂಡಂತ ಇಸ್ರಾಯೇಲ್ ದೇಶದಲ್ಲಿ ಆ 12 ಕುಲದಲ್ಲಿ ಪುನಃ ದೇವರು ಏನ್ ಮಾಡ್ತಿದ್ರೆ, ರಿವರ್ಸ್ ಗೇರಲ್ಲಿ ಹೋಗ್ತಿದ್ರೆ, ಒಂದು ಕುಲವನ್ನ ದೇವರು ಆಯ್ಕೆ ಮಾಡಿಕೊಂಡ್ರು. ಯಾವ ಕುಲ? ಯಹೂದ ಕುಲ. ಆಮೇನ್.
ಹಲ್ಲೆಲೂಯಾ. ಸ್ವಲ್ಪ ನೀವು ಮಾತಾಡ್ತಾ ಇರ್ಬೇಕು. ಓಕೆ, ದಿಸ್ ಇಸ್ ಲೈಕ್ ಎ ಟೀಚಿಂಗ್. ಹಲ್ಲೆಲೂಯಾ. ಪಕ್ಕದಲ್ಲಿ ಕೇಳ್ರಿ ಯಾವ ಕುಲ ಅಂತ. ಅವ್ರು ಕರೆಕ್ಟಾಗಿ ಆನ್ಸರ್ ಹೇಳಿದ್ರ? ತಪ್ಪಾಗಿ ಯೂದ. ಹಲ್ಲೆಲೂಯಾ. ಯಹೂದ ಕುಲ. ಯೂದ ಕುಲ ತಮಿಳು ಭಾಷೆಯಲ್ಲಿ ಯೂದ, ಕನ್ನಡದಲ್ಲಿ ಯಹೂದ. ಹಲ್ಲೆಲೂಯಾ. ಹಾಗಾಗಿ ಯಹೂದ ಕುಲವನ್ನು ಆಯ್ಕೆ ಮಾಡಿಕೊಂಡ್ರು. ಆ ಯಹೂದ ಕುಲದಲ್ಲಿ ಪುನಃ ರಿವರ್ಸ್ ಗೇರ್ ಏನ್ ಗೊತ್ತಾ? ಒಂದು ಕುಟುಂಬವನ್ನು ಆಯ್ಕೆ ಮಾಡಿಕೊಂಡ್ರು, ಒಂದು ಮನೆತನವನ್ನು ದೇವರು ಆಯ್ಕೆ ಮಾಡಿಕೊಂಡ್ರು. ಯಾರ ಮನೆತನ? ಜೋರಾಗಿ ಹೇಳಿ. ಎಕ್ಸಾಕ್ಟ್ಲಿ ರೈಟ್. ಕೈಗಳು ತಟ್ಟಬೋದಾ? ದೇವರಿಗೆ ಕೈಗಳು ತಟ್ಟು ಹೇಳ್ರಿ. ವಾಟ್ ಎ ಬ್ಯೂಟಿಫುಲ್ ಪ್ಲಾನ್ ದೇವ್ರೆ ನಿಂದು. ನಿನ್ ಯೋಚನೆನೇ ಬೇರೆ. ಆಮೇನ್. ಇವುಗಳ ನೆರವೇರುವಷ್ಟು ಒಳಗಡೆ ಪ್ರಪಂಚದಲ್ಲಿ ಇಂದು ಕಾಣುವ ಎಲ್ಲಾ ಚರಿತ್ರೆಗಳು, ಪ್ರಪಂಚದಲ್ಲಿ ಕಾಣುವ ಸಾಮ್ರಾಜ್ಯಗಳು, ಸಾಮ್ರಾಟರುಗಳು, ಅಧಿಕಾರಗಳು, ರಾಜತ್ವಗಳು ಎಲ್ಲವೂ ಕಳೆದು ಹೋಯಿತು ಈ ಯೋಜನೆ ಒಳಗಡೆ. ಪ್ರಪಂಚ ಕಂಡಂತ 7 ಅತಿ ದೊಡ್ಡ ಸಾಮ್ರಾಜ್ಯಗಳು ಕೂಡ ಇದರಲ್ಲೇ ಮುಂದುವರಿಲಿಕ್ಕೆ ಪ್ರಾರಂಭವಾಯಿತು. ವಾಟ್ ಎ ಪ್ಲಾನ್, ವಾಟ್ ಎ ಪ್ಲಾನ್. ಕಳೆದು ಹೋದ ಮಾನವ ಕುಲವನ್ನ ಪುನಃಸ್ಥಾಪನೆ ಮಾಡಲಿಕ್ಕೆ ದೇವರ ಅದೆಷ್ಟು ದೊಡ್ಡ ಯೋಜನೆ. ವಾಟ್ ಎ ಬ್ಯೂಟಿಫುಲ್ ಪ್ಲಾನ್. ಆಮೇನ್. ನಾನು ನಿಮಗೆ ಬೈಬಲ್ ಸರ್ವೆ ಮಾಡ್ತಾ ಇದ್ದೇನೆ. ದಿಸ್ ಇಸ್ ಲೈಕ್ ಎ ಬೈಬಲ್ ಸರ್ವೆ. ಆಮೇನ್. ಓಲ್ಡ್ ಟೆಸ್ಟ್ಮೆಂಟ್ ಇಂದ ನ್ಯೂ ಟೆಸ್ಟ್ಮೆಂಟ್ ಎಂಟ್ರಿ ಆಗ್ತಾ ಇದೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ದಾವೀದನ ಮನೆತನವನ್ನ ದೇವರು ಆಯ್ಕೆ ಮಾಡಿಕೊಂಡ್ರು. ಸತ್ಯವೇದ ಈ ರೀತಿ ಹೇಳ್ತದೆ, ಆ ದಾವೀದನ ಮನೆತನಗಳಿಂದ, ಅದರ ಒಳಗಿಂದ ಒಬ್ಬಾತನು ಹುಟ್ಟಿ ಬಂದನು. ದಾವೀದನ ಊರಿನಲ್ಲಿ, ದಾವೀದನ ಮನೆತನದಲ್ಲಿ ಒಬ್ಬ ರಕ್ಷಕನು ಭೂಮಿಗೆ ಹುಟ್ಟಿ ಬಂದನು. ಆತನೇ ಬರಲಿಕ್ಕಿರುವ ಮೆಸ್ಸಿಯ. ಇವನು ಅನ್ಕೊಂಡ ಆ ಸ್ತ್ರೀಯಿಂದ ಬರುವಾತನು ನನ್ನ ತಲೆಯನ್ನ ಜಜ್ತಾನೆ, ನಾನು ಹೆಂಗಾರು ಸ್ಟಾಪ್ ಮಾಡ್ತೇನೆ ಅಂತೇಳಿ. ನೋಹನ ಕಾಲದಲ್ಲಿ ಎಲ್ಲವನ್ನ ಕೆಡಿಸಿ ನೋಡ್ದ, ಏನೂ ಆಗ್ಲಿಲ್ಲ. ಅಬ್ರಹಾಮನ ಕಾಲದಲ್ಲಿ ಕೆಡಿಸ್ಲಿಕ್ಕೆ ಪ್ರಾರಂಭ ಮಾಡ್ದ, ಆಗ್ಲಿಲ್ಲ. ಅವನ ಮಕ್ಕಳಾದ ಇಸ್ರಾಯೇಲ್ರನ್ನ ಎಲ್ಲರನ್ನ ಕರ್ಕೊಂಡೋಗಿ ದಾಸತ್ವದ ನೊಗದಲ್ಲಿ ಹಾಕಿ ಗಂಡು ಮಕ್ಕಳನ್ನೆಲ್ಲ ಸಾಯಿಸ್ಬೇಕು. ಅದು ನೋಡಿ ಪ್ಲಾನ್ ನೋಡಿ, ಗಂಡು ಮಕ್ಕಳನ್ನೇ ಸಾಯಿಸ್ಬೇಕು. ಯಾಕೆ? ಒಬ್ಬಾತನು ಬರ್ತಾನೆ. ಏನೆಲ್ಲ ಪ್ಲಾನ್ ಮಾಡ್ದ, ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಲ್ಲೆಲೂಯಾ. ನೀವು ಇಡೀ ಬೈಬಲ್ ನೋಡ್ತಾ ಬರ್ತಾರೆ, ಇವನ ಪ್ರಯತ್ನಗಳು ನಿಲ್ಲಲೇ ಇಲ್ಲ. ಆದ್ರೆ ದೇವರ ಯೋಚನೆಗಳನ್ನ ಅದನ್ನ ತಡೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲೂ ಇಲ್ಲ. ಹಲ್ಲೆಲೂಯಾ. ಒಂದ್ ಕಡೆ ಸೈತಾನ ಕೆಲಸ ಮಾಡ್ತಾನೆ ಇದ್ದಾನೆ, ದೇವರ ಯೋಜನೆಗಳನ್ನ ಸ್ಟಾಪ್ ಮಾಡಬೇಕು ಅಂತೇಳಿ. ಮತ್ತೊಂದ್ ಕಡೆ ದೇವರ ಯೋಜನೆಯನ್ನ ನೆರವೇರಿಸಲಿಕ್ಕೆ ಒಬ್ಬರನ್ನ ಬಿಟ್ಟು ಒಬ್ಬರ ಮೇಲೆ ಒಬ್ಬರು, ಅಂದ್ರೆ ಅರ್ಥ ಏನಂದ್ರೆ ಒಂದು ಕುಟುಂಬವನ್ನು ಬಿಟ್ರೆ ಇನ್ನೊಂದು ಕುಟುಂಬ, ಇನ್ನೊಬ್ಬರ ಮೇಲೆ ಇನ್ನೊಂದು ಕುಟುಂಬ. ದೇವರ ಆಯ್ಕೆ ಮಾಡ್ಕೊಳ್ತಾನೆ ಬರ್ತಿದ್ದಾನೆ, ತನ್ನ ಯೋಜನೆ ನೆರವೇರಿಸ್ತಲೇ ಇದ್ದಾನೆ. ಇವತ್ತು ನೀವು ಇಲ್ಲಿ ಕುಳಿತಿರುವಂತದ್ದು ಕೂಡ ಇದೇ ಯೋಜನೆಯಂತೇನೆ. ಸೈತಾನನು ನಿಮ್ಮನ್ನ ತಡೆ ಮಾಡ್ತಲೇ ಇದ್ದ. ಆದ್ರೆ ದೇವರು ಒಂದು ಕುಟುಂಬಗಳನ್ನ ಆಯ್ಕೆ ಮಾಡಿ ಇಲ್ಲಿಗೆ ಕರ್ಕೊಂಡ್ಬಂದು ಕುಳಿಸಿದ್ದಾನೆ. ದಿಸ್ ಎ ಪ್ಯೂರ್ಲಿ ಪ್ಲಾನ್ ಆಫ್ ಗಾಡ್. ಈಗ ಹೇಳ್ರಿ, ಈ ಅಂತ್ಯ ಕಾಲದಲ್ಲಿ ಈಗ ನಾನು ಇಲ್ಲಿಗೆ ಬಂದು ತಲುಪಿರುವಂತದ್ದು ಇಟ್ಸ್ ಎ ಪ್ಯೂರ್ಲಿ ಪ್ಲಾನ್ ಆಫ್ ಗಾಡ್. ನಾನೊಂದು ವಿಷನ್ ಕಾಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ ಈ ಸ್ಥಳದಲ್ಲಿ. ದೇವರು ನನ್ನನ್ನ ಮತ್ತು ನಿಮ್ಮನ್ನ ಕುಟುಂಬಗಳಾಗಿ ಇಲ್ಲಿ ಆಯ್ಕೆ ಮಾಡಿ ಇಲ್ಲಿ ಸ್ಥಾಪನೆ ಮಾಡೋದು ಸಂಪೂರ್ಣವಾಗಿ ಇದು ದೇವರ ಯೋಚನೆ. ಅರ್ಥ ಮಾಡ್ಕೊಳ್ಳಿ, ಗ್ರಹಿಸ್ಕೊಳ್ರಿ. ಎಷ್ಟು ಜನ ಗ್ರಹಿಸ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ? ನಾನು ಮತ್ತು ನನ್ನ ಕುಟುಂಬ ಈ ಅಂತ್ಯ ಕಾಲದಲ್ಲಿ ಇಲ್ಲಿ ಸ್ಥಾಪಿಸಲ್ಪಟ್ಟಿರುವಂತದ್ದು, ಪುನಃ ಸ್ಥಾಪಿಸಲ್ಪಟ್ಟಿರುವಂತದ್ದು ದೇವರ ಮಹತ್ವವಾದ ಯೋಜನೆ. ನಾನಾಗಿ ಬಂದಿಲ್ಲ. ಹಲ್ಲೆಲೂಯಾ. ಆಮೆನ್, ಆಮೆನ್. ಅರ್ಥ ಆಗಿರೋರು ಮಾತ್ರ ಮತ್ತೊಮ್ಮೆ ಹಲ್ಲೆಲೂಯಾ. ಎಸ್. ಆ ಕುಟುಂಬದೊಳಗೆ ಒಬ್ಬಾತನು ಹುಟ್ಟಿ ಬಂದನು. ಆತನ ಬಗ್ಗೆ ಹೇಳ್ತಿದೆ, ಆತನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ಆತನ ರಾಜ್ಯಕ್ಕೆ ಹಲ್ಲೆಲೂಯಾ ಅಗೇನ್ ಇಟರ್ನಲ್. ಈ ಯೋಚನೆನ ದೇವರು ತಂದು ಸ್ಥಾಪಿಸಿದ್ದಾಯ್ತು. ಈಗ ಭೂಮಿ ಮೇಲೆ ಆತನು ಬಂದಾಯ್ತು. ಎಷ್ಟು ತಡೆ ಮಾಡು ನೀನು, ಆ ಯೋಜನೆ ನಿಲ್ಲಿಸಲಿಕ್ಕೆ ಆಗ್ಲಿಲ್ಲ. ಕ್ರಿಸ್ತನು ಬಂದಾಯ್ತು, ಲೋಕದ ಪಾಪಗಳನ್ನು ಹೊತ್ತಿಕೊಂಡಾಯ್ತು, ಪಾಪ ಪರಿಹಾರ ಉಂಟು ಮಾಡಾಯ್ತು. ಆತನ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನಮ್ಮೆಲ್ಲರನ್ನ ಬಿಡಿಸ್ಕೊಂಡಾಯ್ತು. ಈಗ ನಾವು ಕಳೆದುಕೊಂಡಂತ ದೇವರ ಸ್ವಾರೂಪ್ಯವನ್ನು,
ನಾವು ಕಳೆದುಕೊಂಡಂತ ದೇವರ ಹೋಲಿಕೆಯನ್ನು, ಆ ಅಧಿಕಾರವನ್ನು, ಆ ದೊರೆತನವನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಈಗ ದೊರಕಿದೆ. ಹಲ್ಲೆಲೂಯಾ. ಕೊಲೊಸ್ಸೆ 1ನೇ ಅಧ್ಯಾಯ 13ನೇ ವಾಕ್ಯ ಯಾರಾದ್ರೂ ತೆಗೆದು ಓದಿ ನೋಡ್ರಿ. ಕೊಲೊಸ್ಸೆ 1ನೇ ಅಧ್ಯಾಯ ಅದರ 13ನೇ ವಾಕ್ಯ ಏನಂತ ಹೇಳ್ತದೆ? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಹಲ್ಲೆಲೂಯಾ. ನಾವೇನ್ ಕಳ್ಕೊಂಡಿದ್ವಿ ಆವಾಗ? ಆತನ ಆಳ್ವಿಕೆ, ಆತನ ರಾಜ್ಯವನ್ನ ಕಳ್ಕೊಂಡಿದ್ವಿ. ಈಗ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಆ ದಿನ ಏದೇನಲ್ಲಿ ಪಾಪ ಪ್ರವೇಶ ಮಾಡಿದಾಗ ದೇವರ ಆಳ್ವಿಕೆಯನ್ನು, ದೇವರ ರಾಜ್ಯವನ್ನು, ದೇವರ ಸಾನ್ನಿಧ್ಯವನ್ನು ಕಳ್ಕೊಂಡಿದ್ದಂತ ನಾವುಗಳು, ದೇವರ ಒಡನಾಟವನ್ನು ಕಳ್ಕೊಂಡಿದ್ದಂತ ನಾವುಗಳು, ಈಗ ಕ್ರಿಸ್ತನ ಮೂಲಕ ಆತನು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿದನು. ಹಲ್ಲೆಲೂಯಾ. ಈಗ ನನ್ನನ್ನ ದೇವರು ಎಲ್ಲಿಗೆ ಸೇರಿಸಿದ್ದಾನೆ? ಬೆಳಕಿನ, ತನ್ನ ಪ್ರಿಯ ಕುಮಾರನ ಬೆಳಕಿನ ರಾಜ್ಯದಲ್ಲಿ ನನ್ನನ್ನ ಸೇರಿಸಿದ್ದಾನೆ. ಈಗ ನನ್ನ ಕಿಂಗ್ಡಮ್ ಚೇಂಜ್ ಆಗಿದೆ, ನನ್ನ ಡೊಮಿನಿಯನ್ ಚೇಂಜ್ ಆಗಿದೆ. ಆಮೆನ್. ಕೆಲವು ವರ್ಷಗಳ ಹಿಂದೆ ನನ್ನ ಡೊಮಿನಿಯನ್ ಅಂಧಕಾರದ ದೊರೆತನ, ಇವತ್ತು ನನ್ನ ಡೊಮಿನಿಯನ್ ಏನಾಗಿದೆ? ಕ್ರಿಸ್ತನ ಒಡನಾಟ. ದಿಸ್ ಇಸ್ ದ ಪ್ಯೂರ್ಲಿ ಪ್ಲಾನ್ ಆಫ್ ಗಾಡ್. ಆಮೆನ್. ಈಗ ಇಷ್ಟೆಲ್ಲ ಹಿನ್ನೆಲೆಯನ್ನ ನಾವು ತಿಳ್ಕೊಂಡು ಎಲ್ಲಿಗೆ ಬಂದು ತಲುಪಿದ್ದೇವೆ ಗೊತ್ತಾ? ಅಂತ್ಯ ದಿನಮಾನಗಳಿಗೆ. ಆಮೆನ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ದೇವರು ಈ ಸಮಯವನ್ನ ಆತನು ತಾನೇ ನಿಷ್ಕರ್ಷೆ ಮಾಡಿಟ್ಟಿದ್ದಾನೆ. ನನ್ನ ಸಂಗಡ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು ಅದರ 17ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನ, ಅದರಲ್ಲಿ 26ನೇ ವಾಕ್ಯ. ಕಂಡುಕೊಂಡಾರನು ಎಂದು ಸಾಕಮನಿಸ್ ನೋಡ್ರಿ. ಒಬ್ಬನಿಂದಲೇ ಎಲ್ಲ ಜನಾಂಗದವರು ಹುಟ್ಟಿಸಿ ಅವರವರು ಇರತಕ್ಕ ಅಂಡರ್ಲೈನ್, ಅವರವರು ಇರತಕ್ಕ ಕಾಲಗಳನ್ನು ಅಂಡರ್ಲೈನ್. ಎರಡನೇದು, ಆಮೇಲೆ ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷೆ ಮಾಡಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಎಂಬುದಾಗಿ ತಿಳ್ಕೊಂಡು. ಹಲ್ಲೆಲೂಯಾ. ಹಾಗಾದ್ರೆ ಗಮನಿಸಿ ನೋಡ್ರಿ. 1ನೇ ಯೋಚನೆ, ನಂಬರ್ 1 ಪ್ಲಾನ್ ಏನಾಗಿದೆ ಅಂದ್ರೆ, ಆತನ ವಾಕ್ಯದ ಪ್ರಕಾರವಾಗಿ ನಮ್ಮ ಕಾಲಗಳನ್ನ ಆತನು ತಾನೇ ನಿಷ್ಕರ್ಷೆ ಮಾಡಿದ್ದಾನೆ. ಆಮೆನ್. ನೀವು ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ ಇಲ್ಲಿ ಇರಬೇಕು, ಕಾಲ ಮಾತ್ರ ಅಲ್ಲ, ನಿಮ್ಮ ನಿವಾಸಗಳ ಮೇರೆ. ಆಮೆನ್. ನಿಮ್ಮ ನಿವಾಸಗಳ ಮೇರೆ. ನಿಮ್ಮ ನಿವಾಸಗಳ ಮೇರೆ ಅಂದ್ರೆ ಅರ್ಥ ಏನು? ನಿವಾಸಗಳ ಮೇಲೆ ಕೆಲವು ಬಾರಿ ಕನ್ನಡ ಪದನು ಅರ್ಥ ಆಗಲ್ಲ ನಮಗೆ. ಹೇಳಿ ಅಂದ್ರೆ ಅವರ್ ಲಿವಿಂಗ್ ಪ್ಲೇಸ್, ನಾವೆಲ್ಲಿ ವಾಸವಾಗಿದ್ದೇವೋ, ನಾವು ನಿವಾಸಿದ್ದೇವೆ. ಮೇರೆ ಅಂದ್ರೆ ನಾವಿರುವಂತ ಪ್ಲೇಸ್, ಪ್ರದೇಶ, ಭೂಪ್ರದೇಶ. ಈಗ ಉದಾಹರಣೆಗೆ ಬ್ರದರ್ ಸೈಮನ್, ಬ್ರದರ್ ಆರೋನ್, ಇನ್ನು ಬಹಳಷ್ಟು ಜನ, ಬ್ರದರ್ ರಾಜು, ಇವರೆಲ್ಲ ದಾವಣಗೆರೆ ಪ್ರಾಂತ್ಯದಲ್ಲಿದ್ದವರು. ಆದ್ರೆ ಇಲ್ಲಿಗೆ ಬರಬೇಕು, ಇಲ್ಲಿರಬೇಕು ಅಂತೇಳಿ ಅವರೇನೋ ಯೋಚನೆ ಮಾಡ್ಕೊಂಡ್ರು. ಮೇ ಬಿ ಬಿಸ್ನೆಸ್ ಅನ್ಕೊಂಡಿರ್ಬೋದು. ಬಟ್ ಐ ವಿಲ್ ಟೆಲ್ ಯು, ದೇರ್ ಇಸ್ ಎ ಪ್ಲಾನ್ ಆಫ್ ಗಾಡ್. ಹಲ್ಲೆಲೂಯಾ. ದೇರ್ ಇಸ್ ಎ ಪ್ಲಾನ್ ಆಫ್. ನಂಬ್ತೀರಾ? ದಾವಣಗೆರೆಯಿಂದ ಬಂದವರು ಮಾತ್ರ ಕೈಗೊಳ್ಳುತ್ತೆ ಆಮೇನ್ ಅಂತ ಹೇಳ್ರಿ ನೋಡೋಣ. ಹಲ್ಲೆಲೂಯಾ. ಇಟ್ಸ್ ಎ ಪ್ಲಾನ್ ಆಫ್ ಗಾಡ್. ನನ್ನ ದೇವರು ಇಲ್ಲಿಗೆ ಯಾತಕ್ಕೆ ಕರ್ಕೊಂಬಂದಿದನೋ ಒಂದು ಯೋಚನೆ ಇದೆ. ಆಮೇನ್. ನನ್ನ ಕಾಲ ಮತ್ತು ನನ್ನ ಪ್ರದೇಶವನ್ನ ಯಾರು ನಿಷ್ಕರ್ಷೆ ಮಾಡಿದ್ದಾರೆ? ಯಾರ ಯೋಜನೆಯಲ್ಲಿದೆ? ಕೆಲವು ಹೆಣ್ಮಕ್ಳೆಲ್ಲ ಹೇಳ್ತಾ ಇರ್ತಾರೆ, ಈಗಲೂ ಕೂಡ ಮದುವೆಯಾಗಿ 25 ವರ್ಷನೇ ಕಳೆದಿರಲ್ರಿ ಅಂತ. 25 ವರ್ಷ ಕಳೆದಿರಲಿ. ನಮ್ಮ ಅಮ್ಮನ ಮೇಲೆ ಬಹಳ ಚೆನ್ನಾಗಿದ್ದೆ ನಾನು. ಇಲ್ಲಿಗೆ ಬಂದ ಇಲ್ಲಿ ಪಾಡ್ ಬೀಳ್ತಾ ಇದ್ದೀನಿ. ಈ ಕಷ್ಟ ನೋಡುತ್ತ 25 ವರ್ಷ ಆಗಿದ್ರೆ ಹೇಳ್ತಾ ಇರ್ತಾರೆ ಕೆಲವು ಹೆಣ್ಮಕ್ಳು. ಅಲ್ಲ, ನಿಮ್ಮನ್ನು ಹೇಳ್ತಲ್ಲ ನಾನು. ಅಲ್ಲಲ್ಲ, ಕೆಲವು ಹೆಣ್ಮಕ್ಳು ಮೇ ಬಿ ಯಾರು ಬೇಕಾದ್ರೆ ಆಗಿರ್ಬೋದು. 25 ವರ್ಷ ಆದ್ರೂ ಏನಾದ್ರು ಗುಣಗ್ತಾನೆ ಇರ್ತಾರೆ.
ಸಹೋದರರೇ, ಒಂದು ತಿಳ್ಕೊಳ್ರಿ, ಇಟ್ಸ್ ಅ ಪ್ಲಾನ್ ಆಫ್ ಗಾಡ್. ನೀವೆಲ್ಲೋ ಹುಟ್ಟಿದ್ರಿ, ಎಲ್ಲೋ ಬೆಳೆದ್ರಿ, ಇಲ್ಲಿಗೆ ಬಂದು ಇಲ್ಲಿ ಇದ್ದಿದ್ರೆ ಇಟ್ಸ್ ಅ ಪ್ಯೂರ್ಲಿ ಪ್ಲಾನ್ ಆಫ್ ಗಾಡ್. ಆಮೆನ್. ಈಗ ಈ ಅಂತ್ಯ ಕಾಲದಲ್ಲಿ ಯೇಸು ಕ್ರಿಸ್ತನು ಬೇಗನೆ ಬರ್ಲಿಕ್ಕಿರುವ ಕಾಲಮಾನದಲ್ಲಿ ದೇವರು ನನ್ನನ್ನು ನಿಮ್ಮನ್ನು ನಿಷ್ಕರ್ಷೆ ಮಾಡಿ ಸ್ಥಾಪಿಸಿಟ್ಟಿದ್ದಾನೆ. ಯಾಕೆ 2000 ವರ್ಷದಿಂದ ನೀವು ಹುಟ್ಟಬಹುದಾಗಿತ್ತು, ಇಲ್ಲಿರ್ಬೋದಾಗಿತ್ತು, ಅಥವಾ 100 ವರ್ಷಗಳಿಂದ ಇರಬಹುದಾಗಿತ್ತು, ಗೊತ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ಬರ್ಲಿಕ್ಕಿರುವ ಸಮಯ ಹತ್ತಿರವಾಗಿರೋ ಕಾಲದಲ್ಲಿ ನಿಮ್ಮನ್ನ ಇಲ್ಲಿ ದೇವರು ಸ್ಥಾಪಿಸಿ ಇಟ್ಟಿದ್ದಾನೆ ಅಂದ್ರೆ ದೇರ್ ಇಸ್ ಎ ಪ್ಲಾನ್. ಎಷ್ಟು ಜನ ಗ್ರಹಿಸ್ಕೊಳ್ಳಕ್ ಸಾಧ್ಯ ಆಗ್ತದೆ? ನನ್ನ ಮೇಲೆ ದೇವ್ರಿಗೆ ಒಂದು ಯೋಜನೆ ಇದೆ. ಇನ್ನೊಂದು ಹೇಳ, ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ. ಯಾವ್ದಾರ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಯುದ್ಧಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಫಸ್ಟ್ ಎದ್ದಿದ ತಕ್ಷಣ ಮಿಸೈಲ್ಸ್ ಕಳಿಸ್ಬಿಡ್ತಾರ. ಫಸ್ಟ್ ಏನ್ ಮಾಡ್ತಾರೆ? ಭೂಸೇನೆ, ಆರ್ಮಿ, ಭೂಸೇನೆ ನಡೆದಾಡಿ ಭೂಮಿ ಮೇಲೆ. ಆಮೇಲೆ ಜಲಸೇನೆ, ಜಲಸೇನೆ ಇಲ್ಲೇ ಇದೆ, ಕಾರವಾರ ಹತ್ರ ನೇವಿ ಇಲ್ಲೇ ಇದೆ. ಜಲಸೇನೆ, ವಾಯುಸೇನೆ, ಇವೆಲ್ಲನ ಟ್ರೈ ಮಾಡಿ ನೋಡ್ತಾರೆ. ಯಾವುದಕ್ಕೂ ಅವರು ಆ ವೈರಿಗಳು ಬಗ್ಲಿಲ್ಲ ಅಂದ್ರೆ ಕೊನೆಗೆ ಏನ್ ಮಾಡ್ತಾರೆ? ಅಂತ್ಯದಲ್ಲಿ ಒಂದೇ ಒಂದು ಬಾಂಬ್ ಅಷ್ಟೇ ಉಡಿಸ್. ಹಲ್ಲೆಲೂಯಾ. ನಿಮ್ಗೆ ಹೇಳ, ಅಂತ ಭೂಸೇನೆ, ಜಲಸೇನೆ, ವಾಯುಸೇನೆ ಅಂತವರೆಲ್ಲ ನಮಗೆ ಇಬ್ರಿಯ 12ನೇ ಅಧ್ಯಾಯ ಹೇಳುವ ಪ್ರಕಾರವಾಗಿ ಮೇಘದೋಪಾದಲ್ಲಿ ಅಷ್ಟು ಜನ ಅವರ ಕೆಲಸವನ್ನ ಮಾಡಿ, ಅನೇಕ ಪ್ರವಾದಿಗಳು, ಅನೇಕ ದೇವ ಜನರು, ದೇವ ಸೇವಕರುಗಳು, ಅನೇಕರು ಇವುಗಳೆಲ್ಲವನ್ನ ಮಾಡಿ ಮುಗಿಸಿ ಹೋಗಿ ಆಯ್ತು. ಅವರೆಲ್ಲರೂ ಸಾಕ್ಷಿಗಳೋಪಾದಲ್ಲಿ ನಮ್ಮ ಸುತ್ತಲೂ ನಿಂತುಕೊಂಡಿದ್ದಾರೆ. ಈಗ ನಮ್ಮ ಸಮಯ ಬಂದಿದೆ. ಹಲ್ಲೆಲೂಯಾ, ಆಮೆನ್. ಆ ಕಾಲದಲ್ಲಿ ನಾನು ಹುಟ್ಟಿಲ್ಲ, ಆದ್ರೆ ಈ ಅಂತ್ಯ ಕಾಲದಲ್ಲಿ ದೇವರನ್ನು ಇಟ್ಟಿದ್ದಾನಂದ್ರೆ ಅರ್ಥ ಏನ್ ಗೊತ್ತಾ? ಯು ಆರ್ ಲೈಕ್ ಎ ನ್ಯೂಕ್ಲಿಯರ್ ಬಾಂಬ್. ವಾಯುಸೇನೆ ಕೆಲಸ ಆಗೋಯ್ತು, ಜಲಸೇನೆ ಆಗೋಯ್ತು, ಭೂಸೇನೆ ಆಗೋಯ್ತು, ಎಲ್ಲಾ ಸೇನೆಗಳ ಕೆಲಸ ದೇವರಾಜ್ಯದಲ್ಲಿ ಆಗೋಯ್ತು. ಈಗ ಎಲ್ಲ ಯಾರನ್ನ ಉತ್ಪತ್ತಿ ಮಾಡುವಂತ ಸಮಯ ಆಗಿ ಬಂದಿದೆ ಅಂದ್ರೆ ಪಕ್ಕದಲ್ಲಿ ನೋಡಿ, ಯು ಆರ್ ಲೈಕ್ ಎ ನ್ಯೂಕ್ಲಿಯರ್ ಬಾಂಬ್. ಆಮೇಲೆ ಟೆರರಿಸ್ಟ್ ಅಂತ ಕರೆದು ಬಿಡೋರು ನಿಮ್ಮನ್ನ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರ ರಾಜ್ಯದಲ್ಲಿ ಯು ಆರ್ ಲೈಕ್ ಎ ನ್ಯೂಕ್ಲಿಯರ್ ಬಾಂಬ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನ ಕೊನೆಗೆ ಕರ್ಕೊಂಡು ಬಂದು ಸ್ಥಾಪನೆ ಮಾಡ್ಬೇಕಂತ ದೇವರು ಹೇಳಿ, ಈ ಅಂತ್ಯ ದಿನಮಾನದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು ದೇವರು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ಇಟ್ಟಿದ್ದಾನೆ. ನಮ್ಮವರು ಕೈಗಳನ್ನೆತ್ತಿ ಲಾರ್ಡ್ ಐ ಆಮ್ ಹಿಯರ್ ಅಂತ ಹೇಳ್ರಿ. ನಿನ್ನ ಕಾಲದಲ್ಲಿ, ನಿನ್ನ ಸಮಯದಲ್ಲಿ, ನಿನ್ನ ಸ್ಥಳದಲ್ಲಿ ನಾನು, ನನ್ನ ಕುಟುಂಬ ಇದ್ದೇವೆ. ಆಮೆನ್. In his time, in his place, I'm here. ಇಲ್ಲಿ ನಾನು ನಿಂತಿರುವಾಗಲೂ ಹೇಳ್ತೇನೆ ಆತನ ಚಿತ್ತ. ಆಮೆನ್. ನನ್ನ ಸಂದೇಶ ಮುಗಿಸೋದಕ್ಕೆ ಮುಂಚೆ ಇನ್ನೊಂದು ವಿಷಯ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾದ್ರೆ ಈ ಅಂತ್ಯ ದಿನಮಾನಗಳಲ್ಲಿ ದೇವರು ನನ್ನನ್ನು ಯಾಕೆ ಇಟ್ಟಿದ್ದಾನಂದ್ರೆ, ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಗೆ ಹೇಗೆ ನೋಹನ ಕುಟುಂಬವನ್ನ, ಅಬ್ರಹಾಮನ ಕುಟುಂಬವನ್ನ, ಇಸಾಕನ ಕುಟುಂಬವನ್ನ, ಯಾಕೋಬನ ಕುಟುಂಬವನ್ನ, 12 ಕುಲಗಳಲ್ಲಿ ಒಂದು ಕುಲ ಯಹೂದ ಕುಲವನ್ನ, ಅದರೊಳಗಡೆ ಒಂದು ಮನೆತನ ದಾವಿದನ ಮನೆತನವನ್ನ ಆಯ್ಕೆ ಮಾಡಿಕೊಂಡು ಮೆಸ್ಸಿಯನು ಬರಲಿಕ್ಕೆ ದೇವರು ಯೋಜನೆಯನ್ನು ರೂಪಿಸಿದ ಮೇರೆಗೆ ಯೇಸು ಕ್ರಿಸ್ತನ 2ನೇ ಬರುವಿಕೆಗೋಸ್ಕರವಾಗಿ ನನ್ನ ಕುಟುಂಬವನ್ನು ದೇವರು ಆಯ್ಕೆ ಮಾಡಿ ಸ್ಥಾಪಿಸಿದ್ದಾನೆ. Again he is going to come back. ಆತನು ಬೇಗ ಬರ್ಲಿಕ್ಕಿದ್ದಾನೆ. ಸಭೆಯೇ ಕೇಳು, ಆತನು ಬೇಗನೆ ಬರ್ಲಿಕ್ಕಿದ್ದಾನೆ. ಆ ಮೊದಲನೇ ಬರುವಿಕೆಗೋಸ್ಕರವಾಗಿ ಕುಟುಂಬಗಳ ಪಾತ್ರ ಇಷ್ಟು ಪ್ರಾಮುಖ್ಯವಾಗಿದ್ದರೆ, ಯೇಸು ಕ್ರಿಸ್ತನ 2ನೇ ಬರುವಿಕೆಗಾಗಿ ಈ ಅಂತ್ಯಕಾಲದಲ್ಲಿ ಕುಟುಂಬದ ಪಾತ್ರ ಬಹು ಹೆಚ್ಚು. ಆ ಕುಟುಂಬದ ಯೋಚನೆಯಲ್ಲಿ ನಾನಿದ್ದೇನೆ, ನನ್ನ ಕುಟುಂಬ ಇದೆ ಅನ್ನುವರು ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್ ಆಪರ್ಚುನಿಟಿ. ಆಮೆನ್. ನೀವು ನಾನು ಕೇಳ್ಕೊಂಡಿಲ್ಲ, ಅದಕ್ಕೆ ಅರ್ಥ ಹೇಳ್ತಾನೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡು, ನೀವು ಹೊರಟು ಹೋಗಿ ಫಲ ಕೊಡಬೇಕೆಂತಲೂ ಆ ಫಲವು ನಿಲ್ಲುವಂತದ್ದಾಗಿರಬೇಕೆಂತಲೂ ನಾನು ನಿಮ್ಮನ್ನು ಆರಿಸಿಕೊಂಡೆ. ಹಲ್ಲೆಲೂಯಾ. ದಟ್ ಈಸ್ ಡಿಸೈಪಲ್ಶಿಪ್. ಆಮೆನ್. ನೀವು ಹೊರಟು ಹೋಗಿ ಫಲ ಕೊಡುವಂಥದ್ದು. ಹಾಗಾದ್ರೆ ಈ ಅಂತ್ಯ ದಿನಮಾನಗಳಲ್ಲಿ ಮೆಸ್ಸಿಯನ ಕಾಲಮಾನದಲ್ಲಿ ದೇವರು ತಾನೇ ಬೇಗನೆ ಕಾರ್ಯಗಳನ್ನು ಮಾಡಿ ಮುಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ.
ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಯೇಸು ಬೇಗನೆ ಬರ್ಲಿಕ್ಕಿದ್ದಾರೆ. ನೀವು ಹೇಳ್ರಿ, ನೀವು ನಿಮ್ಮ ಕುಟುಂಬ ಸಿದ್ಧವಾಗಿದ್ದೀರಾ? ಆಮೇಲೆ ಹಲೋ, ನೀವು ಮಾತ್ರ ಪರಲೋಕಕ್ಕೆ ಹೋಗಕ್ಕೆ ನಾನು ಹೇಳ್ತಿಲ್ಲ. ವಿ ಹ್ಯಾವ್ ಎ ಮಿಷನ್. ಪಕ್ಕದಲ್ಲಿ ನೋಡಿ ಹೇಳ್ರಿ, ವಿ ಹ್ಯಾವ್ ಎ ಮಿಷನ್. ನಾಟ್ ಓನ್ಲಿ ವಿಷನ್, ಓಕೆ, ಇಟ್ಸ್ ಅ ಮಿಷನ್. ಆಮೆನ್, ಹಲ್ಲೆಲೂಯಾ. ನಮಗೊಂದು ವಿಷನ್ ಇದೆ, ನಮಗೆ ಒಂದು ಮಿಷನ್ ಇದೆ. ಏನ್ ಗೊತ್ತಾ? ಅದು ಅಳಿದು ಹೋಗ್ತಾರೆ, ನನ್ನ ಹಾಗೆ ಅಳಿದು ಹೋಗ್ತಾರನ್ನ ಪುನಃ ಶಿಷ್ಯತ್ವಕ್ಕೆ ಕರೆತರುವಂಥದ್ದೇ, ದೇವರಾಜ್ಯಕ್ಕೆ ಕರೆತರುವುದು. ಯೇಸು ಬೇಗನೆ ಬರ್ಲಿಕ್ಕಿದ್ದಾನೆ. ಆಮೇನ್. ಈಗ ಈ ಸೈತಾನನ ಕೆಲಸ ನಿಂತೋಯ್ತು ಅನ್ಕೊಂಡ್ರ? ಆತನ ಮೊದಲನೇ ಬರುವಿಕೆಯಲ್ಲಿ ಹೇಗೆ ತಡೆ ಮಾಡ್ತಾ ಬರ್ತಾ ಇದ್ನೋ, ಏನ್ ಹೇಳಿ, ಆ ಸ್ತ್ರೀಯನ್ನ, ಆ ಸಂತತಿನ, ಮನುಷ್ಯರ ಸಂತತಿನ ಕರಪ್ಟ್ ಮಾಡಿದ್ರೆ ಕ್ರಿಸ್ತನ ಬರಲ್ಲ ಅನ್ಕೊಂಡ. ಆಮೇನ್. ಈಗ ಯೇಸು ಎರಡನೇ ಬಾರಿ ಯಾರಿಗಾಗಿ ಬರ್ತಿದ್ದಾನೆ? ಯಾರಿಗೋಸ್ಕರ? ಯಾರಿಗೋಸ್ಕರ? ಒಂದೇ ಕಾರ್ಯ, ಆತನ ಮೊದಲ ಗಿತ್ತಿಯಾದ ಸಭೆಗಾಗಿ. ಆಮೇನ್. ಆತನ ಮೊದಲ ಗಿತ್ತಿಗಾಗಿ, ಆತನ ಸಭೆಗಾಗಿ, ಆತನ ಕನ್ಯೆಗಾಗಿ. ಆಮೇನ್. ಈಗ ಆ ಸಭೆಗಾಗಿ ಬರ್ಬೇಕಂತ ಹೇಳಿದ್ರೆ ಇವನ ಯೋಚನೆ ಏನ್ ಗೊತ್ತಾ? ಇವನ್ ಪ್ಲಾನ್ ಏನ್ ಗೊತ್ತಾ? ಮೊದಲನೇ ಬರುವಿಕೆಯಲ್ಲಿ ಮಾಡ್ದಂಗಿಲ್ಲ, ಇವಾಗಲೂ ಪ್ಲಾನ್ ಮಾಡ್ತಿದ್ರೆ, ಐ ಜಸ್ಟ್ ವಾಂಟ್ ಟು ಕರಪ್ಟ್ ದಿಸ್ ಚರ್ಚ್ ಆಸ್ ಅ ವಾಚ್ಮ್ಯಾನ್. I just want to give a call. Listen. ಇವನ ಯೋಚನೆ ಏನು ಗೊತ್ತಾ? I just want to corrupt this church. ಯಾವ ಮೊದಲಿಗೊತ್ತಿಗೋಸ್ಕರವಾಗಿ, ಯಾವ ಸಭೆಗೋಸ್ಕರವಾಗಿ ಯೇಸು ಬರಲಿಕ್ಕಿದ್ದಾನೋ, ಆತನ ಬರುವಿಕೆನ ನಾನು ತಡೆ ಮಾಡಬೇಕಾದ್ರೆ, ಬರಬಾರ್ದು ಅಂತ ನಿಲ್ಲಿಸಬೇಕಂದ್ರೆ, I just want to corrupt this church. ಆ ಕರಪ್ಟ್ ಮಾಡಬೇಕಂದ್ರೆ ಒಂದು ದೊಡ್ಡ ಯೋಚನೆ. ದೇವರ ಯೋಚನೆ ಏನಾಗಿತ್ತಂದ್ರೆ, ಭೂಮಿಯಲ್ಲೆಲ್ಲ ಹೋಗಿ ನೀವೇನ್ ಮಾಡಿ, ಭೂಮಿನ ತುಂಬಿಕೊಂಡು ಅದೇನ್ ಮಾಡಿ ವಶ ಮಾಡಿಕೊಳ್ರಿ ಎಂಬುದಾಗಿ ಕ್ರಿಸ್ತನ ಮೊದಲನೇ ಬರುವಿಕೆ ಯೋಚನೆ ಇದ್ದಂತ, ಅದು ಮೊದಲನೇ ಪ್ಲಾನ್ ಆಫ್ ಗಾಡ್. ದೇವರ ಯೋಚನೆ ನಮ್ಮ ಮೇಲೆ ಇದ್ದಂತ ಯೋಚನೆ. ಅವನ್ ಕೊಟ್ಟ ಯೋಚನೆ ಏನ್ ಗೊತ್ತಾ? ನೋ 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 ನೋ, ಯು ಡೋಂಟ್ ಗೋ ಎನಿವೇರ್, ಓಕೆ, ಯು ಸ್ಟೇ ಹಿಯರ್. ನೀ ಇಲ್ಲೇ ಇರು. ನಾವೆಲ್ಲರೂ ಸೇರಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನ ತಗೊಂಡು ಕಟ್ಟೋಣ ಬಾಬೆಲ್ ಗೋಪುರವನ್ನ. ನಾವೆಲ್ಲರೂ ಇಲ್ಲೇ ಇರೋಣ. ದೊಡ್ಡ ಸಾಮ್ರಾಜ್ಯ ಕಟ್ಟೋಣ, ನಾವಿಲ್ಲೇ ಇರೋಣ ಅಂತೇಳಿ ಬಾಬೆಲ್ ಅನ್ನ ಕಟ್ಟಿದ್ರು. ದೇವರು ಇಳಿದು ಬಂದನು, ನೋಡಿದನು. ಅರೆ, ನಾನು ನಿಮ್ಗೆ ಇದನ್ನ ಹೇಳಿಲ್ಲ, ನಿಮ್ಗೆ ಏನಂತ ಹೇಳಿದೆ? ಭೂಮಿಯಲ್ಲೆಲ್ಲ ಚದ್ರಿ ಅದನ್ನ ವಶ ಮಾಡ್ಕೊಳ್ರಿ ಅಂದ್ರೆ, ದೊರೆತನೆ ಮಾಡ್ರಿ ಅಂದ್ರೆ, ನೀವು ಒಂದ್ ಕಡೆ ಸಾಮ್ರಾಜ್ಯ ಕಟ್ಕೊಂಡಿದ್ರ ಅಂತ ದೇವ್ರು ಅದನ್ನ ನಿಲ್ಲಿಸರು, ಗಲಿಬಿಲಿ ಉಂಟು ಮಾಡಿದ್ರು, ಅವ್ರನ್ನ ಚದುರಿಸಿದ. ಹಲ್ಲೆಲೂಯಾ. ಈ ಅಂತ್ಯ ದಿನಮಾನಗಳಲ್ಲಿ ಸಭೆಗೆ ಕೂಡ ಕರ್ತನ ಹೇಳಿದ್ರೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವನು. ಆತನು ಬರುವ ಕಾಲದಲ್ಲಿ ನೀವು ಬಲವನ್ನು ಹೊಂದಿಕೊಂಡು ಏನು ಮಾಡುವಿರಿ? ನೀವು ಯೆರೂಸಲೇಮಿನಲ್ಲಿಯೂ ಯೂದಾಯ, ಸಮಾರ್ಯ, ಭೂಮಿಯ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ. ಇದು ದೇವರ ಯೋಚನೆ. ದಿಸ್ ಇಸ್ ದ ಪ್ಲಾನ್ ಸಭೆಗಾಗಿ. ಆಮೆನ್, ಹಲ್ಲೆಲೂಯಾ. ಆದ್ರೆ ಅಪೊಸ್ತಲರು ಮಾಡಿದ್ದೇನೆ. ನಾನು ಹೇಳ್ತೀನಿ, ಬಹಳ ಜನ ನಾವೆಲ್ಲರೂ ಕೂಡ ಅಪೊಸ್ತಲರ ಕಾಲದ ಸಭೆಗೆ ತಿರುಗಿಕೊಳ್ಳೋಣ ಅಂತಾರೆ. ಐ ಡೋಂಟ್ ವಾಂಟ್ ಟು ಗೋ ದೇರ್. ತಪ್ಪ ತಿಳ್ಕೊಬೇಡ್ರಿ. ಅಪೊಸ್ತಲರ ಕಾಲದ ಸಭೆಗೆ ನಾವು ತಿರುಗಿಕೊಳ್ಳೋಣ. ನೋ ನೋ ನೋ, ದೇ ಡಿಡ್ ಸೋ ಮೆನಿ ಮಿಸ್ಟೇಕ್ಸ್. ಅವರು ಕೂಡ ಬಹಳಷ್ಟು ತಪ್ಪುಗಳನ್ನೇ ಮಾಡಿದರು. ಅವರು ಕಲಿತಲೇ ಮಾಡಿದ್ರು. ಪವಿತ್ರಾತ್ಮನು ಯಾಕೆ ಅವರ ತಪ್ಪುಗಳನ್ನು ಒಳ್ಳೆತನ ಹಾಗೆ ಉಲ್ಲೇಖ ಮಾಡಿದಂದ್ರೆ, ಅದೊಂದು ನಿದರ್ಶನ ರೂಪವಾಗಿ ನಾವು ಅದನ್ನು ಮಾಡಬಾರ್ದು ಅಂತೇಳಿ. ಆಮೇನ್. ಅಪೊಸ್ತಲರು ಮಾಡಿದ ಎಲ್ಲವನ್ನು ನಾವು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಗೊತ್ತಾ? ದೇವ್ರು ಹೇಳಿದ್ರು, ನೀವೆಲ್ಲ ಭೂಮಿಯ ಕಟ್ಟ ಕಡೆಗೆ ಹೋಗ್ರಿ ಅಂದ್ರೆ, ಇವರು ಯೆರೂಸಲೇಮಿನಲ್ಲಿಯೇ ಇದ್ರು. 3,000 ಜನ ರಕ್ಷಣೆ ಒಂದು ಪ್ರಸಂಗದಲ್ಲಿ 3,000 to 5,000 ತಲುಪಿತ್ತು. ಮನೆಗಳಲ್ಲಿ ಕೂಡಿದರು, ರೊಟ್ಟಿ ಮುಡಿದ್ರು, ಎವ್ರಿಥಿಂಗ್ ಗುಡ್. ಅಲ್ಲಿವರೆಗೂ ದಟ್ಸ್ ಗುಡ್. ಮನೆಗಳಲ್ಲಿ ಕೂಡಿದ್ರು ಒಂದು. ಆದ್ರೆ ದೇವರ ವಾಗ್ದಾನ ಯೆರೂಸಲೇಮಿನಿಂದ ಯೂದಾಯ, ದೇವರ ವಾಗ್ದಾನ ಯೂದಾಯದಿಂದ ಸಮಾರ್ಯ, ದೇವರ ವಾಗ್ದಾನ ಸಮಾರ್ಯದಿಂದ ಭೂಮಿಯ. ಆದ್ರೆ ಇವರೆಲ್ಲರೂ ಯೆರೂಸಲೇಮಿನಲ್ಲೇ ಇದ್ದಾರೆ. ಸ್ಟೆಫೆನನ ಮೇಲೆ ಕಲ್ಲು ಬೀಳುವವರೆಗೂ
ಸಭೆ ಚದರಲೇ ಇಲ್ಲ. ಮೇ ಬಿ ಅವರು ಮನೆಗಳಲ್ಲಿ ಕೂಡಿರ್ಬೋದು, ಬಟ್ ದೇ ಆರ್ ಇನ್ ಜೆರುಸಲೇಮ್. ಕಲ್ಲು ಬಿತ್ತು, ಸಭೆ ಚದರ್ತು. ಹೋಗಿದ ಕಡೆಗಳೆಲ್ಲ ಮನೆಗಳಲ್ಲಿ ಅಲ್ಲಿ ಸುವಾರ್ತೆಗಳು ಸಾರಲ್ಪಟ್ಟು ಶಿಷ್ಯರ ಸಂಖ್ಯೆ ಬೆಳಲಿಕ್ಕೆ ಆರಂಭವಾಯಿತು. ಇವತ್ತು ಆ ಸ್ಟೇಫನನ ಮೇಲೆ ಕಲ್ಲು ಬೀಳದೆ ಹೋಗಿದ್ದರೆ ನಾನು ಭಾರತ ದೇಶದಲ್ಲಿ ಇಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಬಾಬೆಲ್ ಚದರಿ ಹೋಯ್ತು. ಈ ಸೈತಾನ ಆಲೋಚನೆ ಮಾಡ್ತಿದ್ದಾನೆ, ಐ ಜಸ್ಟ್ ವಾಂಟ್ ಕರಪ್ಟ್ ದ ಚರ್ಚ್. ಯೇಸು ಮೆಸ್ಸಿಯ ಆ ಸಭೆಗಾಗಿ ಬರ್ತಾ ಇದ್ದಾನೆ, ಆ ಮೊದಲಿಗಿದ್ದನ್ನು ಕೆಡಿಸಬೇಕು. ಅದಕ್ಕೆ ದೊಡ್ಡ ಹಿಂಡ್ರೆನ್ಸ್ ಏನು ಗೊತ್ತಾ? ಯೋರ್ ಬಿಲ್ಡಿಂಗ್. ಇವತ್ತಿನ ಅಂತ್ಯಕಾಲದ ಸಭೆಗೆ ಇರುವಂತ ದೊಡ್ಡ ಒಂದು ಹಿಂಡ್ರೆನ್ಸ್ ಬಿಲ್ಡಿಂಗ್. ಒಂದು ಸ್ಥಳದಲ್ಲಿ ಕೂಡಿ ನಾವು ಟ್ರೈನ್ ಅಪ್ ಆಗ್ಲಿಕ್ಕೆ, ಬೆಳಿಲಿಕ್ಕೆ, ಆರಾಧನೆ ಮಾಡಿ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಒಂದು ಸ್ಥಳ ಇಟ್ಕೊಂಡಿದ್ದಾನೆ, ದಟ್ಸ್ ಓಕೆ, ಅಲ್ಲಿವರೆಗೂ ನಿಲ್ಲಿಸಿ. ಆದ್ರೆ ನಾನು ನನ್ನ ಸಭೆಯನ್ನ ಕಟ್ಟುವೆ ಎಂಬುದಾಗಿ ಕರ್ತನ ಹೇಳಿರುವಂಥದ್ದು. ಆದ್ರೆ ಉಲ್ಟಾ ವೇದಿಕೆಯಲ್ಲಿ ಈ ಸೈತಾನನು ಕೊಡುವ ಕರಪ್ಷನ್ ಅಲ್ಲಿ ಅನೇಕ ಆಲೋಚನೆಗಳು ಬಂದು ಚರ್ಚ್ ಕಟ್ತೇನೆ ಅಂತೇಳಿ ಬಿಲ್ಡಿಂಗ್ ನ ಡೆವಲಪ್ ಮಾಡೋದಕ್ಕಿಂತಲೂ ದ ರಿಯಲ್ ಟೆಂಪಲ್ ಆಫ್ ಗಾಡ್, ರಿಯಲ್ ಬಿಲ್ಡಿಂಗ್, ಇವುಗಳನ್ನ ಬಿಲ್ಡ್ ಮಾಡುವ ಯೋಚನೆ ಸಭೆ ಕಳ್ಕೊಳ್ತಾ ಬರ್ತದೆ. ದಿಸ್ ಇಸ್ ಇವನ ಡಿಸೆಪ್ಷನ್, ಇವನ ಕುತಂತ್ರ. ಈಗ ಸಭೆಯೊಳಗಡೆ ಕರಪ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಅವನು ಯೋಚನೆ ಮಾಡ್ದ, ಸುಳ್ಳು ಉಪದೇಶ ತರೋಣ, ಬಂದಿದೆ. ಸುಳ್ಳು ಪ್ರವಾದಿಗಳನ್ನ ಕಳಿಸೋಣ, ಬಂದಿದ್ದಾರೆ. ಸುಳ್ಳು ಆದ ಬೇಡದ ಉಪದೇಶಗಳನ್ನ, ನಾನಾ ವಿಧವಾದ ಉಪದೇಶಗಳನ್ನು ತಂದು ಜನರನ್ನ ಕೆಡಿಸ್ತಾ ಇದ್ದಾರೆ. ಸಿದ್ಧಾಂತಗಳು ಬದಲಾಗ್ತಾ ಇದ್ದಾವೆ. ನಾವು ದ ಚರ್ಚ್ ಸ್ವಲ್ಪವಾಗಿ ಕರಪ್ಷನ್ ಆಗ್ತಾನೆ ಹೋಗ್ತಾ ಇದೆ. ಹಣದಾಸ್ಯ ಉಳ್ಳವರಾಗಿ, ಸ್ವಾರ್ಥ ಚಿಂತಕರುಳ್ಳವರಾಗಿ ಎಲ್ಲ ಕಾರ್ಯಗಳು ಸಭೆಗಳ ಒಳಗೆ ನುಗ್ಗಲಿಕ್ಕೆ ಪ್ರಾರಂಭವಾಯಿತು. ನೀವು ನಿಮ್ಮಲ್ಲಿ ಇವತ್ತು ಬೆಳಿಗ್ಗೆ ಕರ್ತನ ಸನ್ನಿಧಾನ ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಓದ್ತಿರುವಾಗ ನೀವು ನಿಮ್ಮಲ್ಲಿ ಒಬ್ಬರಿಗೊಬ್ಬರು ಜಗಳವಾಡುವುದೇ, ಒಬ್ಬರಿಗೊಬ್ಬರು ಕಿತ್ತಾಡುವುದೇ ನೀವು ಸೋತವರೆಂಬುದಕ್ಕೆ ಗುರುತು ಎಂಬುದಾಗಿ. ಸಭೆಗಳಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ, ಸಭಾ ಪಾಲಕರಿಗೆ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗಲ್ಲ. ದ್ವೇಷ, ಅಸೂಯೆ ಇವೆಲ್ಲವೂ ಸೈತಾನನ ಆಯುಧಗಳು. ಅವನು ಯೋಚನೆ ಮಾಡ್ದ, ಜಸ್ಟ್ ವಾಂಟ್ ಟು ಕರಪ್ಟ್ ದ ಚರ್ಚ್. ಯೇಸು ಬರೋದಕ್ಕೆ ತಡೆ ಮಾಡ್ಬೇಕು ನಾನು. ನಿಮ್ಗೆ ಅರ್ಥ ಆಗ್ತದೆ ಯಾರನ್ನ ಕರಪ್ಟ್ ಮಾಡ್ಬೇಕಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಯಾರನ್ನ? ನೀವು ಯಾರನ್ನಾದ್ರೂ ದ್ವೇಷ ಮಾಡ್ತಾ ಇದ್ರೆ, ಯಾರ ಮೇಲಾದ್ರೂ ಹಠ ಸಾಧಿಸ್ತಾ ಇದ್ರೆ, ಮುಣಿಸ್ಕೊಂಡಿದ್ರೆ, ಕೋಪ ಮಾಡ್ಕೊಂಡಿದ್ರೆ, ಯು ಆರ್ ನಾಟ್ ಇನ್ ಅ ರೈಟ್ ಪಾತ್. ನಿರಂತರವಾಗಿ ಅಂತ ಕಚ್ಚಾಟಗಳು ನಿಮ್ಮಲ್ಲಿ ಇರೋದಾದ್ರೆ ನೀವು ಸೋತು ಹೋಗಿದ್ದೀರಿ. ನಾನು ವಾಕ್ಯವನ್ನು ಮುಗಿಸೋದಕ್ಕೆ ಮುಂಚೆ ಒಂದು ಕಾರ್ಯವನ್ನು ಎಚ್ಚರಿಸಲಿಕ್ಕೆ ಬಯಸ್ತೇನೆ. ಆಸ್ ಎ ವಾಚ್ಮನ್, ಈ ಸೈತಾನನು ಇದನ್ನ ಕರಪ್ಟ್ ಮಾಡ್ಬೇಕಂತ ಕಾಯ್ತಾನೇ ಇದ್ದಾನೆ. ಒಂದು ಕಡೆ ಅದನ್ನ ಕೆಡಿಸ್ತಾನೆ ಬರ್ತಿದ್ರೆ, ಅದೆಷ್ಟೋ ಜನರು ಇವನ ಕಾರ್ಯಗಳಿಗೆ ಬಲು ವಶವಾಗಿದ್ದಾರೆ. ಅದೆಷ್ಟೋ ಸಭೆಗಳು ನಷ್ಟ ಪಡ್ತಾ ಇದ್ದಾವೆ. ಅದೆಷ್ಟೋ ವಿಶ್ವಾಸಿಗಳು ನಷ್ಟ ಪಡ್ತಾ ಇದ್ದಾರೆ, ಪುನಃ ಲೋಕದ ಕಡೆಗೆ ತಿರುಗಿಕೊಂಡಿದ್ದಾರೆ. ಯಾವ ಆತನು ಸ್ವರಕ್ತವನ್ನು ಸುರಿಸಿ ಕೊಂಡುಕೊಂಡನೋ ಆತನನ್ನ ಧಿಕ್ಕರಿಸಿ ಹೋಗ್ತಾ ಇದ್ದಾರೆ. ಹೀಗೆ ಮಾಡ್ತಾ ಇರುವಾಗ ಈ ಸೈತಾನ ಅನ್ಕೊಳ್ತಾನೆ, ಓ ನಾನು ಗೆದ್ದು ಬಿಟ್ಟೆ, ಈ ಚರ್ಚನ ಕರಪ್ಟ್ ಮಾಡಿಬಿಟ್ಟೆ, ಯೇಸು ಬರಲ್ಲ ಅಂತ ಇವನು ಅನ್ಕೊಳ್ತಾ ಇದ್ದಾನೆ. ಮೊದಲನೇ ಬರುವಿಕೆಯಲ್ಲಿ ಹೇಗೆ ನೋಹನ ಕಾಲದಲ್ಲಿ ಎಲ್ಲವನ್ನ ನಾಶ ಮಾಡಿಬಿಟ್ಟೆ, ಕರಪ್ಟ್ ಮಾಡಿಬಿಟ್ಟೆ, ಇನ್ನು ಮೆಸ್ಸಿಯನು ಬರಲ್ಲ ಅಂತ ಅವನು ಕುತ್ಕೊಂಡಿದ್ನೋ, ಅದೇ ರೀತಿಯಲ್ಲಿ ಈ ಅಂತ್ಯ ದಿನಮಾನಗಳು ನಡೀಲಿಕ್ಕಿದೆ. ಸೈತಾನನೇ ಅವನ ಯೋಜನೆಗಳ ಮೇಲೆ ಯೋಜನೆ ಆಗ್ತಾ ಇದ್ರು. ತನ್ನ ಸಭೆಯನ್ನ ದೇವರು ಇವತ್ತಿಗೂ ಕೂಡ ಈ ಶಿಷ್ಯತ್ವದ ಉಪದೇಶಗಳಲ್ಲಿ ನಡೆಯುವಂತ ಸಭೆಗಳಲ್ಲಿ, ಈ ಕಾರ್ಯಗಳನ್ನ ಮಾಡುವಂತ ಸಭೆಗಳಲ್ಲಿ ಈ ಜೀವವನ್ನ ಇರಿಸಿ ತನ್ನ ಕನ್ಯೆಯನ್ನ ಸಿದ್ಧಪಡಿಸುತ್ತಲೇ ಇದ್ದಾನೆ. ನಾನು ಈಗ ಎಲ್ಲಿದ್ದೇನೆ ಅಂತ ಹೇಳಿದ್ರೆ ಆ ಮಿಷನ್ ಅಲ್ಲಿ ಕುತ್ಕೊಂಡಿದ್ದೇನೆ. ಹಲ್ಲೆಲೂಯಾ. ಯಾವ ಸಭೆ ಶಿಷ್ಯತ್ವವನ್ನ ಬೋಧಿಸುತ್ತದೋ, ಯಾವ ಸಭೆ ಶಿಷ್ಯತ್ವವನ್ನು ಪರಿಪಾಲನೆ ಮಾಡ್ತದೋ, ಆ ಸಭೆಯೇ ಕರ್ತನ ಶುದ್ಧ ಕನ್ಯೆಯಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ನಿಮಗೆ ಈ ಉಪದೇಶ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತೇನೆ, ಯು ಆರ್ ಸೋ ಬ್ಲೆಸ್ಡ್. ಹಲ್ಲೆಲೂಯಾ. ಆಮೆನ್. ಕರಪ್ಷನ್ಗೆ ಒಳಗಾಗೋದಿಲ್ಲ. ನನಗೆ
ಬಿಲ್ಡಿಂಗೇ ಕಟ್ಟಿ ಆರಾಧನೆ ಮಾಡ್ಬೇಕಂತಿಲ್ಲ, ಒಂದು ಮನೆ ಸಭೆ, ಹಲ್ಲೆಲೂಯ, ಒಂದು ಹೌಸ್ ಚರ್ಚ್, 5 ಜನ ಸೇರ್ತೇವೆ, ದೇವರ ವಾಕ್ಯವನ್ನ ಕಲಿಯುತ್ತೇವೆ, ಆ ಸಭೆ ಸಿದ್ಧವಾಗುತ್ತೆ ಕರ್ತನ ಬರುವಿಕೆಗೋಸ್ಕರ. ಆಮೆನ್. ಹಾಗಾದ್ರೆ ಈಗ ಹೇಳಿ, ನಿನ್ನ ಮನೆ, ನಿನ್ನ ಕುಟುಂಬ ದೇವರ ಬರುವಿಕೆ ಸಮಯದಲ್ಲಿ ದೇವರ ಮಹತ್ವದ ಯೋಚನೆ. ನಿಮ್ಮ ಮನೆಯಲ್ಲಿ ದೇವರ ಸಭೆ ಪ್ರಾರಂಭವಾಗ್ತದೆ. ಆಮೆನ್. ಶಿಷ್ಯತ್ವ ನಿಮ್ಮ ಮನೆಯಲ್ಲಿ ಪ್ರಾರಂಭವಾಗ್ತದೆ. ಹಾಗಾಗಿ ಈ ಕೊನೆಯ ದಿನಮಾನಗಳಲ್ಲಿ ಇರ್ತೇ ಹೇಳೋಣ, ನಾನು ನನ್ನ ಕುಟುಂಬ ದೇವರ ಮಹತ್ವದ ಯೋಚನೆ. ಐ ಆಮ್ ಲೈಕ್ ಎ ನ್ಯೂಕ್ಲಿಯರ್. ಆಮೆನ್. ಕೊನೆ ಆಯುಧ ನನ್ನನ್ನು ಇಟ್ಕೊಂಡಿದ್ದಾರೆ ದೇವರು, ಇಲ್ಲಾಂದ್ರೆ ನನ್ನನ್ನು ಈ ಕಾಲದಲ್ಲಿ ಇಡ್ತಾ ಇರಲಿಲ್ಲ. ಕೊನೆ ಆಯುಧ. ಆಮೇನ್. ನನ್ನ ಸಂದೇಶವನ್ನ ನಾನು ಮುಗಿಸುವ ಈ ಸಮಯದಲ್ಲಿ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ದರ್ಶನ ಹೊಂದಿರಬೇಕಾದ್ರೆ ಸಭೆಯಲ್ಲಿ, ನಾನು ಈ ವರ್ಷದಕ್ಕಂತ ಹೇಳಿದೆ ನಮ್ಮ ಸಭೆಯ ಹೆಸರ ಲೋಗೋ ಇರ್ಬೋದು, ಬಟ್ ನಾಟ್ ಓನ್ಲಿ ಫಾರ್ ದಿಸ್ ಚರ್ಚ್, ಎಲ್ಲ ಸಭೆಗೆ, ಕ್ರಿಸ್ತನ ಸಭೆಗೆ ನಾವೊಂದನ್ನು ತಿಳ್ಕೊಂಡೆ, ಈ ದರ್ಶನದಲ್ಲಿ ನಡೆಯುವಂತ ಸಭೆ, ಈ ಕುಟುಂಬವನ್ನ ದೇವರು ವಿಶೇಷವಾಗಿ ಕಾದುಕೊಳ್ಳುತ್ತಾನೆ. ಆಮೇನ್. ಉಪಯೋಗ ಮಾಡಿಕೊಳ್ತೇನೆ. ಏನು ಗೊತ್ತಾ? ಕ್ರಿಸ್ತನಿಗಾಗಿ ಅನುರಾಗದಿಂದ ಕೂಡಿರುವಂಥದ್ದು, ತಪ್ಪಿ ಹೋದವರಿಗಾಗಿ ಅನುಕಂಪದಿಂದ ಕೂಡಿರುವಂಥದ್ದು. ಹಲ್ಲೆಲೂಯಾ. ಪ್ಯಾಷನ್ ಫಾರ್ ಕ್ರೈಸ್ಟ್. ನಿನ್ನ ತಲೆಯ ಮೇಲೆ ಕೆತ್ತಿ ನೋಡು. ಪ್ಯಾಷನ್ ಫಾರ್ ಕ್ರೈಸ್ಟ್, ದೇವರಿಗಾಗಿ ಅನುರಾಗದಿಂದ ಕೂಡಿರುವಂಥದ್ದು. ಸೋ ಪ್ಯಾಷನೇಟ್. ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ, ನನ್ನ ಕ್ರಿಸ್ತನು ಮಾತ್ರ ಎಂಬುದಾಗಿ ಸೋ ಪ್ಯಾಷನೇಟ್. ಆತನ ಮೇಲೆ ಹಂಬಲ, ಆತನ ಮೇಲೆ ದಾಹ, ಆತನ ಮೇಲೆ ಅನುರಾಗ, ಇದನ್ನು ಹೆಚ್ಚಿಸಿಕೊಳ್ಳುವಂತ ಕಾಲ ಈ ಕಾಲವಾಗಿದೆ. ಆಮೆನ್. ಎರಡನೇದು, compassion for lost. Passion for Christ, compassion for lost. ಡಿಸೆಂಬರ್ 29ನೇ ತಾರೀಕು ಕರ್ತನ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಿದ್ದಾಗ ಈ ವರ್ಡ್ ಅನ್ನ ಈ ರೀತಿಯಾಗಿ, ಐ ಥಿಂಕ್ ನನ್ನ ಬೈಬಲ್ ಅಲ್ಲಿ ಒಂದು ಪೇಪರ್ ಎಲ್ಲೆಲ್ಲೋ ಇದೆ, ಆ ಬೈಬಲ್ ಅಲ್ಲಿ ಮೊದಲ ಬಾರಿ ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಇದೊಂದು ಕ್ರಾಸ್ ರೀತಿಯಲ್ಲಿ ಮಾಡೋಣ ಅಂತೇಳಿ ಅದನ್ನು ಬರೆದಾಗ then I understood, ಈ ಅಂತ್ಯ ದಿನಮಾನಗಳಲ್ಲಿ ನನಗೂ ನನ್ನ ಕುಟುಂಬಕ್ಕೂ ಸಭೆಗೂ ಬೇಕಾಗಿರುವಂತ ಒಂದೇ ಒಂದು ಕಾರ್ಯ ಏನಂದ್ರೆ, ದೇವರಿಗಾಗಿ ಅನುರಾಗದಿಂದ ಕೂಡಿರುವಂಥದ್ದು, ಕ್ರಿಸ್ತನಿಗಾಗಿ. ಆಮೇನ್. ಅಳಿದು ಹೋಗ್ತಿರುವಂತವರಿಗೆ ಅನುಕಂಪದಿಂದ ಕೂಡಿರುವಂಥದ್ದು. ಈಗ ಹೇಳಿ ನೋಡೋಣ. ಪ್ಯಾಷನ್ ಫಾರ್ ಕ್ರೈಸ್ಟ್, ಕಂಪ್ಯಾಷನ್ ಫಾರ್ ಲಾಸ್ಟ್. ಆಮೇನ್. ಹಾಗಾಗಿ ಈ ಭಾವದೊಂದಿಗೆ ಕೂಡಿ ಸಿದ್ಧರಾಗೋಣ, ಅನೇಕರನ್ನ ಸಿದ್ಧಪಡಿಸೋಣ. ಈಗ ಒಂದನ್ನು ಮಾತ್ರ ಹೇಳ್ಬೋದು, ಕೊನೆಯದಾಗಿ ನಿಮ್ಮ ಬಲಗೈನ ಪರಲೋಕದ ಕಡೆಗೆ ಎತ್ತಿ ಹೇಳ್ರಿ, ದೇವರು ನನ್ನನ್ನು, ನನ್ನ ಕುಟುಂಬವನ್ನು ಈ ಅಂತ್ಯ ಕಾಲದಲ್ಲಿ ಪುನಃಸ್ಥಾಪನೆ ಮಾಡಿರುವ ಉದ್ದೇಶಕ್ಕೆ, ಯೋಜನೆಗೆ ಸಂಪೂರ್ಣವಾಗಿ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು ಒಪ್ಪಿಸಿಕೊಡುತ್ತೇನೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.